सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 6ನೇ ಅಧ್ಯಾಯ ನೋಡ್ತಾ ಇದ್ದೀವಿ. 10 ಶ್ಲೋಕಗಳನ್ನು ನೋಡಿದ್ವಿ. ಮುಂದುವರಿಸ್ತಾ ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷಷ್ಠೋಧ್ಯಾಯಃ ಧ್ಯಾನಯೋಗಃ. 11ನೇ ಶ್ಲೋಕ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನಕುಶೋತ್ತರಂ. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಯೋಗಿಯು ಏಕಾಂತ ಸ್ಥಳದಲ್ಲಿ ನಿರಂತರವಾಗಿ ಮನಸ್ಸನ್ನು ಸ್ಥಿರವಾಗಿಡಲು ಪ್ರಯತ್ನಿಸಬೇಕು. ತಾನಾಗಿ ತನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಬಯಕೆಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಇದನ್ನು ನೋಡಿದ್ವಿ. ನೋಡಿ, ನಾವು ಇದುವರೆಗೂ ಶರೀರ ಮನಸ್ಸು ಬುದ್ಧಿ ಇದರಲ್ಲೇ ಇದ್ವಿ ನಾವು. ಆಯಿತು, ಇವಾಗ ಬುದ್ಧಿಯಿಂದ ಮನಸ್ಸನ್ನು ಕಟ್ಟಿ ಹಾಕಬೇಕು ಅನ್ನೋದನ್ನು ಆಯಿತು. ಈ ಬುದ್ಧಿ ಅನ್ನೋದು ವ್ಯವಹಾರದಲ್ಲಾಗಲಿ ಅಧ್ಯಾತ್ಮದ ಅಧ್ಯಯನದಲ್ಲಾಗಲಿ ನಮಗೆ ಸರಿ ಯಾವುದು ತಪ್ಪು ಯಾವುದು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ತಿಳಿಸ್ಕೊಡತ್ತೆ. ಬುದ್ಧಿಯ ಕೆಲಸ ಅದು. ಅದು ತಿಳಿಸ್ಕೊಟ್ಟ ಮೇಲೆ, ನಾವು ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಅಲ್ವಾ? ಒಂದು ಮಟ್ಟದಲ್ಲಿ ನಾವು ಬುದ್ಧಿಯ ಮಟ್ಟದಲ್ಲಿ ಜೀವಿಸಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ ಈಗಾಗಲೇ. ಶರೀರ ಮನಸ್ಸು ಬುದ್ಧಿಯ ಮಟ್ಟದಲ್ಲಿ ಬದುಕುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಆಯ್ತಪ್ಪ, ಇವಾಗ ಬುದ್ಧಿ ನಮಗೆ ಹೇಳ್ಕೊಟ್ಟಿದೆ ತಪ್ಪು ಯಾವುದು ಸರಿ ಯಾವುದು ಎಲ್ಲವನ್ನು. ಆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಆಮೇಲೆ ಏನು ಅಲ್ವಾ? ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಬುದ್ಧಿಗಿಂತ ಮೇಲಿಂದು ಒಂದು ಹೃದಯವಂತಿಕೆ ಅಂತೆ. ಆ ಹೃದಯದಲ್ಲಿ ಸ್ಥಾಪಿತ ಆಗಬೇಕು ನಾವು ಅಂತ. ಈ ಬುದ್ಧಿಯನ್ನು ಮೀರಿದ ಮೇಲೆ, ಸರಿ ತಪ್ಪುಗಳ ವಿಶ್ಲೇಷಣೆ ಆದಮೇಲೆ, ಅದನ್ನು ಅಭ್ಯಾಸ ಮಾಡ್ತಾ ಹೋದ್ಮೇಲೆ, ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಹೋದ್ಮೇಲೆ ಆಮೇಲೆ ಏನು? ಆ ಹೃದಯದಲ್ಲಿ ನೋಡಿ, ಎಷ್ಟೋ ವಿಚಾರಗಳು ನಮಗೆ ಬುದ್ಧಿ ಎಷ್ಟೇ ಬುದ್ಧಿವಂತರಾಗಿದ್ದರೂ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ, ವ್ಯವಹಾರದಲ್ಲಿ. ಆವಾಗ ನಾವೆಲ್ಲ ಏನು ಮಾಡ್ತೀವಿ? ಭಗವಂತನ ಮೊರೆ ಹೋಗ್ತೀವಿ. ಹಾಗೆ ಈ ಅಧ್ಯಯನದ ಮಾರ್ಗದಲ್ಲೂ ಶರೀರ ಮನಸ್ಸು ಬುದ್ಧಿ ವಿವೇಕದಿಂದ ಇರೋದ್ರಿಂದ ಅದು ತಿಳಿದ ಮೇಲೆ ಆ ಹೃದಯವಂತಿಕೆ, ಆ ಹೃದಯದಲ್ಲಿ ಸ್ಥಾಪಿತರಾಗಬೇಕು. ಅಂದರೆ ಆ ಹೃದಯ ಅಂತಂದರೆ ನನ್ನಲ್ಲಿ ನಾನಿರೋದು, ಅಥವಾ ಆ ಪ್ರಿಯತಮನಿಗೆ ಆಲ್ವೇಸ್ ಕನೆಕ್ಟೆಡ್ ಆಗಿರುವಂಥದ್ದು. ಪ್ರಿಯತಮ ಅಂದರೆ ಯಾರು? ಭಗವಂತ. ದಟ್ ಈಸ್ ದಿ ಕನೆಕ್ಷನ್ನಲ್ಲಿ. ಇದಾದಮೇಲೆ ಬುದ್ಧಿ ಆದಮೇಲೆ ಏನಪ್ಪ ಅಂತ ಹೇಳಿದ್ರೆ ಆ ಹೃದಯದಲ್ಲಿ ನಿಲ್ಲೋದು. ಅಲ್ಲಿಗೆ ಹೋಗೋದು ಹೇಗೆ? ಅಲ್ಲಿ ನಿಲ್ಲೋದು ಹೇಗೆ? ಅದು ಮೆಡಿಟೇಷನ್ನಿಂದ ಸಾಧ್ಯ ಆಗುತ್ತೆ. ಹೇಗೆ ಅಂದರೆ ನೋಡಿ, ಮೆಡಿಟೇಷನ್ಗೂ ಪ್ರೇಯರ್ಗೂ ಡಿಫ್ರೆನ್ಸ್ ಏನಂದರೆ, ಪ್ರೇಯರ್ಸಲ್ಲಿ ನಾನು ಭಗವಂತನ ಮುಂದೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ, ನನ್ನ ಅಪ್ಲಿಕೇಶನ್ಸ್ ಹಾಕ್ತಾ ಹೋಗ್ತೀನಿ. ನನಗೆ ಇದು ಬೇಕು, ಇದು ಹೀಗೆ ಹಾಕಬೇಕು, ಇದು ಮಾಡಿಕೊಟ್ರೆ ನಾನು ಇಷ್ಟು ಕಾಯಿ ಓಡಿಸ್ತೀನಿ, ಮಂಗಳಾರತಿ ಮಾಡಿಸ್ತೀನಿ. ಈ ರೀತಿಯಲ್ಲಿ ಭಗವಂತನಿಗೆ ಅಪ್ಲಿಕೇಶನ್ ಆಗ್ತಾ ಹೋಗ್ತೀವಿ. ಪ್ರೇಯರಲ್ಲಿ ನನಗೆ ಬೇಕು ಬೇಡ್ಕೊಳ್ಳೋದು. ಪ್ರೇಯರ್ ಅಂದರೆ ಬೇಡ್ಕೊಳ್ಳೋದು. ಮೆಡಿಟೇಷನಲ್ಲಿ
ಅವನ ಮಾತನ್ನು ನಾವು, ಅವನ ಧ್ವನಿಯನ್ನು ನಾವು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಂತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆ ಧ್ವನಿಯನ್ನು ಕೇಳಿಸ್ಕೊಳ್ಳೋದು. ಆ ಧ್ವನಿಯನ್ನು ಕೇಳಿಸ್ಕೊಳ್ಳೋದು ಹೇಗೆ? ಆ ಬುದ್ಧಿಯನ್ನು ಮೀರಿ, ಬುದ್ಧಿ ಮಟ್ಟದಲ್ಲಿ ನಿಂತುಬಿಟ್ರೆ ಅದು ಕೇಳೋದಿಲ್ಲ. ಆ ಬುದ್ಧಿ ಮಟ್ಟವನ್ನು ಮೀರಿ ಆ ಹೃದಯದಲ್ಲಿ ನಮ್ಮನ್ನು ನಾವು ಸ್ಥಾಪಿಸ್ಕೊಳ್ಬೇಕು. ಆಗ ಆ ಭಗವಂತ ಹೇಳಿದ್ದು ಕೇಳಿಸುತ್ತೆ. ನೋಡಿ, ನಾವು ಹಿಂದೆ ಎಲ್ಲ ಈ ಮಂತ್ರದಷ್ಟಾರರು, ಈ ಮಂತ್ರಗಳೆಲ್ಲ ಎಲ್ಲಿಂದ ಬಂತು? ಓಂ ಭೂರ್ಭುವ ಸ್ವಃ ತ್ರಯಂಬಕಂ ಯಜಾಮಹೇ, ಇವೆಲ್ಲ ಮಂತ್ರದ್ರಷ್ಟಾರರು ಅಂತ ಹೇಳ್ತೀವಿ. ಋಷಿ ಮುನಿಗಳು ತಪಸ್ಸಿಗೆ ಕೂತಾಗ ಈ ಮಂತ್ರಗಳು ತಾನಾಗೆ ಕಾಣಿಸ್ತು, ಅವ್ರಿಗೆ ಅನುಭವ ಆಯಿತು, ಅವ್ರಿಗೆ ಅದನ್ನು ಬರೆದು. ಅಥವಾ ಅವ್ರು ಎಲ್ಲೂ ಹೋಗಿ ಈ ಛಂದಸ್ಸಿರಬೇಕು, ಇದು ಈ ಥರದ್ದು ಬರ್ತಿದ್ದಲ್ಲ. ಅವೆಲ್ಲ ಮಂತ್ರದ್ರಷ್ಟಾರರು ತಪಸ್ಸಿಗೆ ಕೂತಾಗ ಏನು ಅನುಭವಕ್ಕೆ ಬಂತು, ಅಲ್ಲಿ ಏನು ಕಾಣಿಸ್ತು ಮಂತ್ರಗಳು ಅವ್ರಿಗೆ, ಅದನ್ನು ಬರೆದಿಟ್ರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾವು ಆ ಬುದ್ಧಿ, ಶರೀರ ಮನಸ್ಸು ಬುದ್ಧಿಯನ್ನು ಮೀರಿದ ಮೇಲೆ ಆ ಪ್ರಯತ್ನ ನಮ್ದಾಗಬೇಕೀಗ. ಅಲ್ಲಿ ಮೆಡಿಟೇಷನ್, ಅಲ್ಲಿ ಧ್ಯಾನ ಆಗೋದು ಅಂತ ಹೇಳ್ತಾರೆ. ಎಷ್ಟೋ ಸಲ ಈ ಧ್ಯಾನ ಅಂದ ಕೂಡಲೇ ಈಗ ಅದೊಂದು ಸ್ಟೈಲ್ ಆಗಿಬಿಟ್ಟಿದೆ. ಬನ್ನಿ ನೀವೆಲ್ಲ ನಾವು ಮೆಡಿಟೇಷನ್ ಕಲಿಸ್ತೀವಿ ಅಂತ ಹೇಳಿ ಒಂದು ಅಗರಬತ್ತಿ ಹಚ್ಚಿ, ಒಂದು ದೀಪ ಇಟ್ಟು, ಸೋ ಮೆನಿ ಥಿಂಗ್ಸ್ ಎಲ್ಲ ಕೊಟ್ಟು, ಮೆಡಿಟೇಷನ್ ಮ್ಯಾಟ್ ಎಲ್ಲ ಕೊಟ್ಟು ಮೆಡಿಟೇಷನ್ ಮಾಡಿಸೋದನ್ನು ಹೇಳ್ಕೊಟ್ಬಿಡ್ತಾರೆ. ಬಟ್ ಆ ವೇದಾಂತ ಅಥವಾ ಅಧ್ಯಾತ್ಮದ ಪ್ರಕಾರ ಹಾಗಲ್ಲ ಅದು. ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿ ಆಗಬೇಕು, ಜ್ಞಾನವನ್ನು ಪಡಿಬೇಕು, ಅದರದ್ದು ಏನೇನು ಅನ್ನೋದನ್ನು, ಅಥವಾ ನಾನು ಮಾನಸಿಕವಾಗಿ ಹೇಗೆ ತಯಾರಾಗಬೇಕು ಅನ್ನೋದು, ಅದೆಲ್ಲ ಮಾಡಿಕೊಳ್ಬೇಕು ಅಂತ ಗೀತೆಯಲ್ಲಿ ಹೇಳ್ತಾರೆ. ನೋಡಿ, ಈಗ ಇಷ್ಟೆಲ್ಲ ಆದಮೇಲೆ ಯೋಗಿ ಅಂತ ಹೇಳುವಾಗ ನೋಡಿ, ಅವನು ಹಿಂದಿನ ಇದರಲ್ಲಿ ಅವನ ಗುಣಗಳನ್ನೆಲ್ಲ ಹೇಳಿದ್ವಿ. ಅವನು ಹೇಗಿರ್ತಾನೆ, ಸೂರ್ಯೋದಯ ಆಗಿರ್ತಾನೆ, ಸ್ನೇಹಿತ ಆಗಿರ್ಬೋದು, ಶತ್ರು ಆಗಿರ್ಬೋದು, ಉದಾಸೀನ ಆಗಿರ್ಬೋದು, ಅವರೆಲ್ಲರನ್ನಲ್ಲೂ ಸಮಭಾವದಿಂದ ನೋಡ್ತಾ ಇದ್ದಾನೆ, ಸಮಬುದ್ಧಿಯಿಂದ ನೋಡ್ತಾ ಇದ್ದಾನೆ. ಇಷ್ಟು ತಯಾರಿ ಆಗಬೇಕು. ಆ ಬುದ್ಧಿ ಆ ಮಟ್ಟದಲ್ಲಿ ಇದ್ದಾಗ ಆಮೇಲೆ ಅವನು ಆ ಹೃದಯವಂತಿಕೆಗೆ ಶಿಫ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈಗ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ಏನಂತ, ಆ ಸ್ಥಳದಲ್ಲಿ ಹ್ಯಾಗೆ ಕೂತ್ಕೊಳ್ಬೇಕು, ಅವನು ಹೇಗೆ ತನ್ನನ್ನು ತಾನು ತಯಾರಿಸ್ಕೊಳ್ಬೇಕು. ಮೊದಲು ಈ ಮನಸ್ಸು ಬುದ್ಧಿಯನ್ನು ಈ ರೀತಿಯಾಗಿ ತಯಾರಿಸ್ಕೊಂಡ ಮೇಲೆ ಅವನ ಆಸನವನ್ನು ತಯಾರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗದು? ಶುಚಿಯಾದ ಸ್ಥಳದಲ್ಲಿ ಕುಶ, ಅಜಿನ, ಬಟ್ಟೆ ಇವುಗಳನ್ನು ಒಂದರ ಮೇಲೊಂದು ಹಾಕಿ, ಹೆಚ್ಚು ಎತ್ತರವೂ ಅಲ್ಲದ ಹೆಚ್ಚು ತಗ್ಗೂ ಅಲ್ಲದ ಸ್ಥಿರವಾದ ಸ್ಥಳದಲ್ಲಿ ಆಸನವನ್ನು ತನಗಾಗಿ ಮಾಡಿಕೊಳ್ಳಬೇಕು. ತನಗಾಗಿ ಅವನೇ ಒಂದು ಆಸನ ಮಾಡಿಕೊಳ್ಬೇಕು. ಹೇಗೆ? ಶುಚಿಯಾದ ಸ್ಥಳ, ಸ್ವಲ್ಪ ಕ್ಲೀನಾಗಿರುವಂತಹ ಜಾಗದಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಬರೀ ಮಾನಸಿಕ ಶುಚಿತ್ವ ಆದರೆ ಸಾಲದು, ಇಲ್ಲಿ ನಾವು ಕೂತ್ಕೊಳ್ಳೋ ಪ್ರದೇಶ ಕೂಡ ಶುಚಿಯಾಗಿರಬೇಕು. ಶುಚಿಯಾದ ಜಾಗವನ್ನು, ಏನೇನೋ ಬಿದ್ದಿರುತ್ತೆ, ಕಸ ಇರುತ್ತೆ, ಅಲ್ಲೇ ಇಲ್ಲ, ಕ್ಲೀನ್ ಮಾಡ್ಕೊಳ್ಬೇಕು. ಅದು ಗುಡಿಸಿ ಸಾರಿಸಿ ಏನು ಮಾಡ್ಕೊಳ್ಳೋದು. ಅಲ್ಲಿ ಕುಶ, ಅಜಿನ ಅಂತ ಹೇಳ್ತಾರೆ. ಕುಶ ಅಂದರೆ ಹುಲ್ಲನ್ನು ಹಾಸ್ಕೊಂಡು ಅದರ ಮೇಲೆ ಒಂದು ಅಜಿನ ಅಂತ ಹೇಳಿದ್ರೆ ಕೃಷ್ಣಾಜಿನ ಅಂತ ಹೇಳಿದ್ರೆ ಕೃಷ್ಣ ಮೃಗದ ಚರ್ಮ, ಅದನ್ನು ಹಾಸ್ಕೊಂಡು ಅದರ ಮೇಲೆ ಬಟ್ಟೆ ಇವುಗಳನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕೂತ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಅದು ನೋಡಿ, ಆವಾಗೆಲ್ಲ ಹುಲ್ಲು ಧಾರಾಳವಾಗಿ ಸಿಗ್ತಾ ಇತ್ತು. ಇವರೆಲ್ಲ ಕಾಡಲ್ಲಿ ಇರ್ತಾಯಿದ್ರು. ಅಲ್ಲಲ್ಲಿ ಪ್ರಾಣಿಗಳು ಸತ್ತು ಬಿದ್ದಿರ್ತಾ ಇತ್ತು, ಅದರ ಚರ್ಮ ಕೂಡ ಸಿಗ್ತಾ ಇತ್ತು. ಹಾಗಾಗಿ ಆ ರೀತಿಯಾಗಿ ಆಸನ ಮಾಡಿಕೊಂಡ್ರೆ ಹೆಚ್ಚು ಸಮಯ ಕೂತ್ಕೊಳ್ಬೋದು ಅಂತ ಅವರು ಹಾಗೆ ಮಾಡ್ತಾಯಿದ್ರು. ಆದರೆ ಇಲ್ಲಿ ಇವಾಗ ನಾವು ಜಿಂಕೆ ಹೊಡೆದು ಜಿಂಕೆ ಚರ್ಮ ತರ್ತೀವಿ ಅಂತೆಲ್ಲ ಹೋದರೆ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ ಅವರೆಲ್ಲ ಬಂದುಬಿಡ್ತಾರೆ. ಅದೆಲ್ಲ ಏನು ಬೇಕಾಗಿಲ್ಲ. ಒಂದು ಸಾಫ್ಟ್, ತುಂಬ ಸಾಫ್ಟಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು ಅಂಥದ್ದೊಂದು ಆಸನ ಸರಿಯಾಗಿ ನಮ್ಮ ಶರೀರ ಕೂತ್ಕೊಂಡ್ರೆ ಆ ಆಸನದ ಒಳಗಿರಬೇಕು. ಅಂದರೆ ಆ ಕಾಲು ಹೊರಗಡೆ ಇರುತ್ತೆ, ಇನ್ನೆಲ್ಲ ಮುಟ್ತಾ ಇರುತ್ತೆ, ಹಾಗೆ ಮಾಡ್ಕೊಳ್ಳೋದು ಬೇಡ. ಆ ಆಸನ ಒಂದು 3x3 ಆ ಥರದ್ದು ಒಂದು ಆಸನ ಏನಾದರೂ ಇಟ್ಕೊಂಡ್ರೆ ಸಾಕು. ಸ್ವಲ್ಪ ಅಥವಾ ಒಂದು ಜಂಕಾನ 4-5 ಮಡ್ಚಿದಾಗ ಒಂದು 4-5 ಪದರ ಆಗುವಂಥದ್ದಾದರೆ ಸಾಕಾಗುತ್ತೆ.
ಶುಚಿಯಾದ ಸ್ಥಳದಲ್ಲಿ ಅವರು ಕೂತ್ಕೊಳ್ತಾ ಇದ್ದಿದ್ದು. ಕುಶ, ಅಜಿನ, ಬಟ್ಟೆ ಇವುಗಳನ್ನು ಒಂದರ ಮೇಲೊಂದು ಹಾಕ್ಕೊಳ್ಬೇಕು. ಆ ಆಸನ ಆವಾಗ ಸರಿಯಾಗಿರುತ್ತೆ ಕೂತ್ಕೊಳ್ಳೋದಕ್ಕೆ. ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹೆಚ್ಚು ಎತ್ತರವೂ ಅಲ್ಲದ ಹೆಚ್ಚು ತಗ್ಗೂ ಅಲ್ಲದ ಸ್ಥಿರವಾದ ಸ್ಥಳದಲ್ಲಿ ಆಸನವನ್ನು ತನಗಾಗಿ ಮಾಡಿಕೊಳ್ಳಬೇಕು. ಎಲ್ಲ ಆಸನ ಮಾಡ್ಕೊಳ್ಬೇಕು? ಅತ್ಯಂತ ಎತ್ತರವಾದ ಸ್ಥಳದಲ್ಲಿ ಮಾಡ್ಕೊಳ್ಳೋದು ಅಂದರೆ ಸ್ವಾಮೀಜಿಯವರೆಲ್ಲ ಹೇಳೋದು, ಯಾರು ಇರಲ್ಲ ಅಂತ ಟೆರೇಸ್ ಮೇಲೆ ಹೋಗಿ ಪಾರಪಟ್ ಮೇಲೆಲ್ಲ ಮಾಡ್ಕೋಬೇಡಿ ಆಸನನ. ಮತ್ತು ಯಾರು ನನ್ನನ್ನು ಮಾತಾಡಿಸ್ಬಾರ್ದು ಅಂತ ಹೇಳಿ ನೆಲಮಾಳಿಗೆಯಲ್ಲೆಲ್ಲ ಹೋಗಿ ಕೂತ್ಕೊಳ್ಳೋದು ಆ ಥರ ಎಲ್ಲ ಬೇಡ. ಅಥವಾ ಒಂದು ಸ್ವಲ್ಪ ಕುರ್ಚಿ ಮೇಲೆ ಕೂತ್ಕೊಂಡು, ಕುರ್ಚಿಗಿಂತ ಎತ್ತರವಾದ ಇನ್ನೆಂಥದ್ದಾದರೂ ಒಂದು ಟೇಬಲ್ ಆ ಥರ ಆ ಥರ ಎಲ್ಲ ಕೂತ್ಕೊಳ್ಳೋದು ಬೇಡ ಅಂತ. ಕಂಫರ್ಟಬಲ್ ಆಗಿ ನಮ್ಗೆ ಎಷ್ಟು ಎತ್ತರ ಸರಿ ಹೋಗುತ್ತೋ ಅಷ್ಟು ಎತ್ತರ ಇಟ್ಕೊಂಡ್ರೆ ಸಾಕು ಅಂತ. ಯಾಕಂದರೆ ಅತಿ ಎತ್ತರದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಏನಾದರೂ ತೂಕಡಿಕೆ ಬಂದರೆ ಅಲ್ಲಿಂದ ಬಿದ್ದುಬಿಡ್ಬೋದು ಅಂತ ಭಯ. ಸ್ವಲ್ಪ ಏನಾದರೂ ಈಗ ನೆಲಮಾಳಿಗೆಯಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಏನಾದರೂ ಕತ್ತಲು ಮತ್ತೇನೋ ಹುಳ ಹುಪ್ಪಡಿ ಇರ್ಬೋದೇನೋ ಆ ರೀತಿಯ ಭಯ ಕೂಡ ಆಗ್ಬೋದು ಅನ್ನೋದು ಸ್ವಾಮೀಜಿಯವರು ಹೇಳೋದು. ಆದ್ದರಿಂದ ಅತಿ ಎತ್ತರವೂ ಅಲ್ಲ, ಅತಿ ತಗ್ಗೂ ಅಲ್ಲ, ಸರಿಯಾದ ಆಸನವನ್ನು ಮಾಡಿಕೊಂಡು ಸರಿಯಾದ ಸ್ಥಳದಲ್ಲಿ ಆಸನವನ್ನು ತನಗಾಗಿ ಮಾಡಿಕೊಳ್ಬೇಕು. ಅದು ಹೇಳ್ತಾರೆ, ಮೆಡಿಟೇಷನ್ ಮಾಡೋರಾದರೆ ಅವ್ರದ್ದೇ ಆಸನ ಅವ್ರು ಇಟ್ಕೊಳ್ಬೇಕಂತೆ, ಬೇರೆಯವರ ಆಸನವನ್ನು ಉಪಯೋಗಿಸ್ಬಾರ್ದು ಅಂತ ನಮಗೆಲ್ಲ ಹೇಳ್ತಾಯಿದ್ರು. ಈ ಆಸನವನ್ನು ತಯಾರಿಸ್ಕೊಂಡು ಅಲ್ಲಿ ಅವನು ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಕೂತ್ಕೊಳ್ಬೇಕು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಹೇಗೆ ಕೂತ್ಕೊಳ್ಬೇಕು ಅವನು? ಆಸನದಲ್ಲಿ ಕುಳಿತ ಈ ರೀತಿಯಾಗಿ ಒಂದು ಆಸನವನ್ನು ತಯಾರು ಮಾಡಿಕೊಂಡು ಅಲ್ಲಿ ಕುಳಿತುಕೊಂಡ್ಮೇಲೆ ಮನಸ್ಸನ್ನು ಏಕಾಗ್ರವಾಗಿ ಮಾಡಿ ಚಿತ್ತದ ಮತ್ತು ಇಂದ್ರಿಯಗಳ ವ್ಯಾಪಾರವನ್ನೆಲ್ಲ ನಿಯಂತ್ರಿಸಿ ಅಂತಃಕರಣ ಶುದ್ಧಿಗಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಶುರುವಿನಲ್ಲಿ ಏನದು? ಆಸನದಲ್ಲಿ ಕೂತ್ಕೊಂಡ್ಮೇಲೆ ಏಕಾಗ್ರವಾಗಬೇಕು, ಏಕಾಗ್ರತೆಯಿಂದ. ಅದಕ್ಕೆ ಒಂದು ನಾಮಜಪವನ್ನು ಏನೋ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಏಕಾಗ್ರತೆ ಇದೆ ನಮಗೆ ಅಂತ. ಒಂದು ಆ ನಾಮಜಪ 1 ನಿಮಿಷ 2 ನಿಮಿಷ ಹೇಳೋ ಅಷ್ಟೊತ್ತಿಗೆ ಮತ್ತೆ ಮನಸ್ಸು ಎಲ್ಲೋ ಹೊರಟೋಗುತ್ತೆ. ಮತ್ತೆ ಅದನ್ನು ಹಿಡಿದು ಮತ್ತೆ ಅಲ್ಲೇ ನಿಲ್ಲಿಸಿ ಮತ್ತೆ ಪ್ರಾರಂಭ ಮಾಡಿಕೊಳ್ಬೇಕು. ಆಯಿತಾ? ಹಾಗೆ ಆ ಮನಸ್ಸನ್ನು ಏಕಾಗ್ರ ಮಾಡ್ಕೊಳ್ಳೋದು ಅಂದರೆ ಒಂದೇ ವಿಚಾರ ಮಾಡೋದು ಅಂತ ಅಷ್ಟೇ. ಚಿತ್ತದ ಮತ್ತು ಇಂದ್ರಿಯಗಳ ವ್ಯಾಪಾರವನ್ನೆಲ್ಲ ನಿಯಂತ್ರಿಸಿ ಕೂತ್ಕೊಂಡಾಗ ಅಲುಗಾಡದೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಬೇಕಂತೆ. ಸಾಮಾನ್ಯವಾಗಿ ನೋಡಿ, ಮಕ್ಕಳೆಲ್ಲ ಕೂತಿದ್ರೆ ಕಾಲು ಹಿಂಗೆ ಆಡಿಸ್ತಾನೆ ಇರ್ತಾರೆ, ಇಲ್ಲ ಕೈ ಸುಮ್ಮನೆ ಇರೋದೇ ಇಲ್ಲ, ಏನೋ ಮಾಡ್ತಾನೆ ಇರುತ್ತೆ. ಕೆಲವ್ರು ನಮಗೂ ಆ ಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಕುರ್ಚಿ ಮೇಲೆ ಕೂತಿದ್ರೆ ಕಾಲು ಅಳ್ಳಾಡಿಸ್ತಾ ಇರ್ತಾರೆ. ಮೆಡಿಟೇಷನ್ಗೆ ಕೂತ್ಕೊಂಡಾಗ ಹಾಗೆಲ್ಲ ಮಾಡೋ ಹಾಗಿಲ್ಲ ಅಲ್ಲ, ಆವಾಗಲೂ ಮಾಡಬಾರ್ದು. ಆಸನದಲ್ಲಿ ಕುಳಿತು ಏನು ಮಾಡಬೇಕು? ಮನಸ್ಸನ್ನು ಏಕಾಗ್ರ ಮಾಡಬೇಕು. ಆಮೇಲೆ ಚಿತ್ತ ಮತ್ತು ಇಂದ್ರಿಯಗಳ ವ್ಯಾಪಾರವನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಇಂದ್ರಿಯಗಳ ವ್ಯಾಪಾರ ಅಂದರೆ ಕಣ್ಣು ಮುಚ್ಕೊಂಡಿರ್ತೀವಿ, ಅಥವಾ ಅದು ಹೇಳ್ತಾರೆ ಮುಂದೆ ಮುಚ್ಕೊಳ್ಬೇಕು ಕಣ್ಣನ್ನು ಅಂತ. ಕಿವಿಗೆ ಏನೋ ಕೇಳಿಸ್ತಾ ಇರುತ್ತೆ, ಮೂಗಿಗೆ ಪಕ್ಕದ ಮನೆಯವರು ಕಾಫಿ ಮಾಡ್ತಾ ಇದ್ರೆ ಘಮ ಘಮ ಅಂತ ಬರ್ತಾ ಇರುತ್ತೆ. ಮನಸ್ಸು ಎಲ್ಲೆಲ್ಲ ಹೋಗ್ತಾ ಇರುತ್ತೆ ನೋಡಿ. ಅದು ಎಷ್ಟೇ ನಿಗ್ರಹಿಸ್ಕೊಂಡ್ರು ಕೂಡ ಮನಸ್ಸು ಹಾಗೇನೆ. ಆ ಇಂದ್ರಿಯ ನಿಗ್ರಹ ಅಂತ ಹೇಳಿದ್ರೆ ಅದು ಏನಿದ್ರೂ ಅದನ್ನೆಲ್ಲ ಬದಿಗಿಟ್ಟು ಆ ಇಂದ್ರಿಯ ನಿಗ್ರಹ, ಪಂಚೇಂದ್ರಿಯ, ಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಎಲ್ಲವನ್ನು ನಿಯಂತ್ರಿಸಬೇಕಂತೆ. ನಿಯಂತ್ರಿಸ್ಕೊಂಡು ಚಿತ್ತ ಅಂದರೆ ಅಲ್ಲೂ ಅಷ್ಟೇ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು ಬರುತ್ತೆ. ಇಂದ್ರಿಯ ಅಂದರೆ ಇದೆಲ್ಲ ಹಿಡಿದಿಟ್ಕೊಂಡು
ಅಲುಗಾಡದೆ ಕೂತಿದ್ದೀನಿ ಅಂತ. ಕರ್ಮೇಂದ್ರಿಯಗಳು ಅಂದರೆ ಕೈ ಕಾಲು, ಓಕೆ, ಅದನ್ನೆಲ್ಲ ಸರಿಯಾಗಿ ಅಳ್ಳಾಡದೆ ಕೂತ್ಕೊಂಡಿದ್ದೀನಿ. ಕರ್ಮೇಂದ್ರಿಯಗಳು ಕೈ ಕಾಲು ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾಯಿತು. ಆದರೆ ಈ ಜ್ಞಾನೇಂದ್ರಿಯಗಳೆಲ್ಲೆಲ್ಲೋ ಓಡ್ತಾ ಇದೆಯಲ್ಲ, ಕಣ್ಣು ಏನನ್ನೋ ನೋಡೋಕ್ಕೆ ಪ್ರಯತ್ನ ಪಡ್ತಾ ಇದೆ, ಕಿವಿ ಏನನ್ನೋ ಕೇಳಿಸ್ಕೊಳ್ತಾ ಇದೆ, ಸ್ಪರ್ಶ ಏನೋ ಆಗ್ತಾ ಇದೆಯಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ ಇದೆಲ್ಲವೂ, ಅದೆಲ್ಲವನ್ನೂ ನಿಯಂತ್ರಿಸ್ಕೊಳ್ಬೇಕು. ಚಿತ್ತದಲ್ಲಿ ಮನಸ್ಸಿನಲ್ಲಿ ಆಯ್ತು, ಅದನ್ನು ನಿಯಂತ್ರಿಸ್ಕೊಂಡಾಯ್ತು. ಮನಸ್ಸು ಎತ್ತೆತ್ಲವೋ ಓಡಾಡ್ತಾ ಇದೆ, ಏನೇನೋ ಯೋಚನೆ. ಯಾರೋ ಕೆಲವ್ರು ಹೇಳೋದುಂಟು, ಮೆಡಿಟೇಷನ್ನಿಗೆ ಕೂತಾಗಲೇ ಬೇಡವಾದ ಯೋಚನೆಗಳೆಲ್ಲ ಬರುತ್ತೆ ಅಂತ. ಹೌದು, ಅದನ್ನು ಬದಿಗಿಟ್ಬಿಡಿ. ಬಂದರೆ ಅದು ಬದಿಗೆ ನೋಡ್ತಾ ಇರಿ ಅಷ್ಟೇ, ಸಾಕ್ಷಿ ಭಾವದಿಂದ ಹೋಗುತ್ತತ್ತ ತನ್ನ ಪಾಡಿಗೆ ತಾನು. ಚಿತ್ತದ ಮತ್ತು ಇಂದ್ರಿಯಗಳ ವ್ಯಾಪಾರಗಳನ್ನೆಲ್ಲ ನಿಯಂತ್ರಿಸಿ ಅಂತಃಕರಣ ಶುದ್ಧಿಗಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಇಲ್ಲಿ ನೋಡಿ, ಅಂತಃಕರಣ ಶುದ್ಧಿ, ಚಿತ್ತ ಶುದ್ಧಿ, ಇವು ಮತ್ತೆ ಮತ್ತೆ ಇಲ್ಲಿ ಬರ್ತಾನೆ ಇರುತ್ತೆ. ಅಂತಃಕರಣ ಅಂತ ಅಂದ್ಕೂಡಲೇ ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದಕ್ಕೆ ಅಂತಃಕರಣ ಅಂತ ಹೇಳ್ತೀವಿ. ಮನಸ್ಸು, ಅಂತಃಕರಣ ಶುದ್ಧಿಗಾಗಿ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು, ಬುದ್ಧಿಯನ್ನು ಶುದ್ಧವಾಗಿಟ್ಕೊಳ್ಬೇಕು, ಚಿತ್ತವನ್ನು ಶುದ್ಧವಾಗಿಟ್ಕೊಳ್ಬೇಕು, ಅಹಂಕಾರವನ್ನು ಶುದ್ಧವಾಗಿಟ್ಕೊಳ್ಬೇಕು. 4 ಈ ಶುದ್ಧ ಆ ಅಂತಃಕರಣದ ಶುದ್ಧಿಗಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಇಲ್ಲಿ ಯೋಗ ಅಂದರೆ ಧ್ಯಾನ ಯೋಗ ಅಂತಾನೆ. ಆ ಅಭ್ಯಾಸ ಮಾಡೋದು ಏನೋ, ವರ್ಕ್ ಆನ್ ಯುವರ್ ಮೈಂಡ್. ಇವೆಲ್ಲವನ್ನು ಬೇಡ ಅಂದರೂ ವಿಚಾರಗಳು ಬರ್ತಾನೆ ಇರುತ್ತಲ್ವಾ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ, ಅನಲೈಸ್ ಮಾಡೋಣ ಅಂತ ಬಿಡೋದು ಅದನ್ನೆಲ್ಲ. ಸೊ ಅದೆಲ್ಲ ಪಕ್ಕಕ್ಕೆ ಸರಿಸಿ, ಅದೇ ಯೋಗ. ಫಸ್ಟು ಕೂತಾಗ ಆ ವಿಚಾರಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ದೂರ ಸರಿಸೋದು. ಶುದ್ಧಿಗಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಯೋಗವನ್ನು ಅಭ್ಯಾಸ ಮಾಡಬೇಕು. ಯಾವುದು? ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಬೇಕು. ಈಗ ಆಸನವನ್ನು ಸಿದ್ಧ ಮಾಡ್ಕೊಂಡಾಯಿತು. ಅಲ್ಲಿ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಕೊಂಡು, ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಕೂತ್ಕೊಂಡಿದ್ದಾಯಿತು. ಆಯಿತಾ? ಆ ಕೂತ ಮೇಲೆ ಉಳಿದಿದ್ದು ಏನು ಮಾಡಬೇಕು, ಶರೀರ ಹೇಗಿರಬೇಕು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಕೂತ್ಕೊಂಡಾಗಿದೆ, ಹ್ಯಾಕೆ ಕೂತ್ಕೊಳ್ಬೇಕು ಏನು ಹೇಳ್ತಾರೆ ನೋಡಿ. ಸಮಂ ಕಾಯ ಶಿರೋ ಗ್ರೀವಂ, ಶರೀರ, ತಲೆ, ಕತ್ತು, ಈ ಮೂರನ್ನು ನೆಟ್ಟಗೆ ಅಲುಗಾಡದಂತೆ ನಿಲ್ಲಿಸಿಕೊಂಡು ಅತ್ತ ಇತ್ತ ದೃಷ್ಟಿ ಹಾಯಿಸದೆ ತನ್ನ ಮೂಗಿನ ತುದಿಯನ್ನೇ ನೋಡುತ್ತಿರಬೇಕು. ಸಮಂ ಕಾಯ. ಕಾಯ ಅಂತ ಹೇಳಿದ್ರೆ ಈ ಸೊಂಟದ ಮೇಲ್ಭಾಗ, ಸೊಂಟದಿಂದ ಕತ್ತಿನವರೆಗೂ ಕಾಯ ಅಂತ ಹೇಳ್ತಾರೆ. ಆಮೇಲೆ ಶಿರ, ಕಾಯ, ಕುತ್ತಿಗೆ ಮತ್ತು ತಲೆ, ಈ ಮೂರನ್ನು ನೆಟ್ಟಗೆ ಅಲುಗಾಡಿಸದೆ ಕೂತ್ಕೋಬೇಕಂತೆ. ಅಂದರೆ ನೆಲದ ಮೇಲೆ ಕೂತಿದ್ರೆ, ಸುಖಾಸನದಲ್ಲಿ ಕೂತಿದ್ರೆ ಅಥವಾ ಕುರ್ಚಿ ಮೇಲೆ ಕೂತಿದ್ರೆ ಇದಿಷ್ಟು ನೆಟ್ಟಾಗಿರ್ಬೇಕು. ಅಂದರೆ ಹಿಂದ್ಗಡೆ ಅದು ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಅದು ಸ್ಟ್ರೈಟ್ ಆಗಿರಬೇಕು. ಅಲುಗಾಡದಂತೆ ನಿಲ್ಲಿಸಿಕೊಂಡು ಅತ್ತ ಇತ್ತ ದೃಷ್ಟಿ ಹಾಯಿಸದೆ. ಈಗ ತಲೆ ಇದು ಅಂತೂ ಇಟ್ಕೊಂಡಾಯ್ತು, ಕಣ್ಣೆಲ್ಲೆಲ್ಲೋ ನೋಡ್ಬೋದಲ್ಲ, ಆ ಕಡೆ ಈ ಕಡೆ ಎಲ್ಲ ದೃಷ್ಟಿ ಹರಿಸೋ ಹಾಗಿಲ್ಲ. ಅದು ಮೂಗಿನ ತುದಿಯನ್ನು ನೋಡಬೇಕು ಅಂತ ಹೇಳ್ತಾರೆ. ಮೂಗಿನ ತುದಿಯನ್ನು ನೋಡ್ಕೊಳ್ಳೋದು ಅಂದ್ರೇನು? ಈಗ ನೋಡಿ, ಕೆಲವರಿಗೆ ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಅಂದರೆ ಎಲ್ಲೆಲ್ಲೋ ಹೊರಟೋಗುತ್ತೆ ಮನಸ್ಸು. ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದ್ರೆ ಭಯ ಶುರು ಆಗ್ಬಿಡುತ್ತೆ, ಅಯ್ಯೋ ಏನಪ್ಪ ಇದು ಅಂತ. ಅದಕ್ಕೆ ಮೂಗಿನ ತುದಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅರ್ಧ ಕಣ್ಣು ಮುಚ್ಚಿರುತ್ತೆ, ಅರ್ಧ ತೆಗ್ದಿರುತ್ತೆ, ಅಲ್ಲಿ ಭಯ ಇರೋದಿಲ್ಲ ಅಂತ. ಆವಾಗ ಅರ್ಧ ಕಣ್ಣಲ್ಲಿ ನೋಡ್ತಾ ಇರ್ತೀವಿ ನಾವು ಅಂತ. ಶರೀರವನ್ನು ನೆಟ್ಟಾಗಿಟ್ಕೊಂಡು ಮೂಗಿನ ತುದಿಯನ್ನು ನೋಡ್ತಾ ಏನು ಮಾಡಬೇಕು ಆಮೇಲೆ ಹೇಳ್ತಾ ಇದ್ದಾರೆ.
ಪ್ರಶಾಂತಾತ್ಮ ವಿಗತಭೀಃ ಬ್ರಹ್ಮಚಾರಿವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ಏನು ಹೇಳ್ತಾರೆ? ಪ್ರಶಾಂತನಾಗಿ ನಿರ್ಭಯನಾಗಿ ಬ್ರಹ್ಮಚಾರಿ ವ್ರತದಲ್ಲಿರುತ್ತಾ ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು ನನ್ನಲ್ಲೇ ಚಿತ್ತವಿಟ್ಟು ಸ್ಥಿರ ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು. ಪ್ರಶಾಂತ ಮನಸ್ಸು. ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳುವಾಗ ಎಲ್ಲಿಂದನೋ ಓಡ್ಕೊಂಡು ಬಂದು ಕೂತ್ಕೊಂಡು ನಾನು ಮೆಡಿಟೇಷನಿಗೆ ರೆಡಿ ಅಂದರೆ ತಯಾರಾಗಲಿಕ್ಕಾಗಲ್ಲ. ಈ ಅಧ್ಯಾತ್ಮದಲ್ಲೆಲ್ಲ ಹೇಳಲಿಕ್ಕುಂಟು, ಒಂದು 5 ನಿಮಿಷ ಮೊದಲೇ ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸು ಸ್ವಲ್ಪ ಪ್ರಶಾಂತವಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಮೆಡಿಟೇಷನ್ ಕೂಡ ಅಷ್ಟೇ, ಅದು ಪ್ರಶಾಂತವಾಗಬೇಕು. ಇಷ್ಟೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ಮೇಲೆ ಮನಸ್ಸು ಪ್ರಶಾಂತನಾಗಿ ನಿರ್ಭಯನಾಗಿ, ಅಲ್ಲಿ ಯಾವುದೇ ರೀತಿಯ ಭಯ ಬೇಡ. ಯಾಕೆ? ನಾನು ನನ್ನ ಭಗವಂತನ ಜೊತೆ ಇರೋದಲ್ವ, ಭಯ ಯಾಕಾಗಬೇಕು? ಬ್ರಹ್ಮಚಾರಿ ವ್ರತದಲ್ಲಿ ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ಬ್ರಹ್ಮಚಾರಿ ವ್ರತ ಅಂತ ಹೇಳಿದರೆ ಅಲ್ಲಿ ಸಂಬಂಧಗಳ ಬಗ್ಗೆ ಯೋಚಿಸೋದು ಬೇಡ ಅಂತ. ಅಯ್ಯೋ ಅವ್ರಿಗೇನಾಗೋಗ್ಬಿಡುತ್ತೋ ಇವ್ರಿಗೇನಾಗೋಗ್ಬಿಡುತ್ತೋ, ನಾನು ಇಲ್ಲಿ ಮೆಡಿಟೇಷನ್ ಮಾಡ್ತಾ ಕೂತಿದ್ದೀನಿ, ಅಲ್ಲಿ ಅವ್ರಿಗೆ ಊಟ ಕೊಡಬೇಕಿತ್ತೇನೋ, ಏನಾಗೋದಿಲ್ಲ, ಅದೆಲ್ಲ ದೇವ್ರು ನೋಡ್ಕೊಳ್ತಾನೆ, ಅಥವಾ ಅದೆಲ್ಲ ಮುಗಿಸ್ಬಿಟ್ಟು ಬಂದು ಕೂತ್ಕೊಳ್ಳಿ ಅಂತ. ಬ್ರಹ್ಮಚಾರಿ ವ್ರತ ಅಂದರೆ ಅಟ್ಲೀಸ್ಟ್ ಅಷ್ಟೊತ್ತಾದರೂ ನಾನು ಐ ಬಿಲಾಂಗ್ ಟು ಸಮ್ಮನ್ ಅಂತ ಅಂದ್ಕೊಳ್ಳೋದು ಬೇಡ ಅಂತ. ಇನ್ನು ಅದು ಸನ್ಯಾಸಿಗಳಿಗೆ ಅವ್ರಿಗೆ ಎಲ್ಲ ಬ್ರಹ್ಮಚಾರಿ ವ್ರತ ಅಂತ ಹೇಳಿದರೆ ಅದು ಅವರು ದಿನನಿತ್ಯವೂ ಆ ರೀತಿಯಾಗಿ ಇರಬೇಕು ಅಂತ, ಬ್ರಹ್ಮಚಾರಿಗಳಾಗೆ ಇರಬೇಕು ಅಂತ ಅದರಲ್ಲಿ. ಆದರೆ ಇಲ್ಲಿ ನಮಗೆ ಗೃಹಸ್ಥರಿಗೆ ನಾವು ಬ್ರಹ್ಮಚಾರಿ ವ್ರತ ಅಂತ ಹೇಳುವಾಗ ಅಥವಾ ನಾವು ಮೆಡಿಟೇಷನ್ ಮಾಡ್ತೀವಿ ಅಂದಾಗ ನಮಗೆಲ್ಲ ಸ್ವಾಮೀಜಿಯವರು ಹೇಳಿದ್ದು, ಅಷ್ಟು ಹೊತ್ತಾದರೂ ಐ ಬಿಲಾಂಗ್ ಟು ಯು, ಅಂದರೆ ದೇವರಿಗೆ ನಾನು ಸೇರಿದವರು, ನನಗೆ ಬೇರೆ ಯಾವ ಸಂಬಂಧಗಳ ಬಗ್ಗೆನೂ ನಾನು ಯೋಚನೆ ಮಾಡೋದಿಲ್ಲ ಅಂತ ಅಂದ್ಕೊಂಡ್ರೆ ಸಾಕು ಅಂತ. ಬ್ರಹ್ಮಚಾರಿ ವ್ರತದಲ್ಲಿರುತ್ತಾ ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು ಮತ್ತೆ ಮತ್ತೆ ಅದನ್ನೇ ಹೇಳೋದು ನೋಡಿ. ಯಾಕೆ? ಆ ಮನಸ್ಸು ಅನ್ನೋದು ಓಡ್ತಾನೇ ಇರುತ್ತೆ ಅಲ್ವಾ? ಅದರಿಂದ ಆ ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು ನನ್ನಲ್ಲೇ ಚಿತ್ತವಿಟ್ಟು ಸ್ಥಿರ ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತುಕೋ, ಭಗವಂತನನ್ನೇ ಧ್ಯಾನಿಸುತ್ತಾ ಕುಳಿತುಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನನ್ನೇ ಧ್ಯಾನಿಸು ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಾಗ ಅದು ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಶಿವ ಇರ್ಬೋದು, ಅವನನ್ನು ಧ್ಯಾನಿಸೋದು ಮೊದಲು ನಾವು ರೂಢಿ ಮಾಡ್ಕೊಳ್ಬೇಕು. ಆಯಿತಾ? ಈಗ ಶಿವನನ್ನು ಧ್ಯಾನಿಸ್ತೀನಿ ಅಂತ ಹೇಳಿದ್ರೆ ಆ ಶಿವನ ಮೂರ್ತಿಯನ್ನು ನಾನು ನನ್ನ ಕಣ್ಣು ಮುಂದೆ ತಂದುಕೊಳ್ಬೇಕು. ಅದು ಒಂದು ಫೋಟೋ ನೋಡಿರ್ತೀರಾ ಅಥವಾ ಪಿಕ್ಚರ್ಗಳಲ್ಲಿ ನೋಡಿರ್ತೀರಾ. ಈಗಂತೂ ವಾಟ್ಸಪ್ಪಲ್ಲಿ ಬೇಕಾದಷ್ಟು ಶಿವನ ಪಿಕ್ಚರ್ಗಳು ಬರ್ತಾ ಇರುತ್ತೆ. ಯಾವುದೋ ಒಂದು ಶಿವನ ಒಂದು ಆಕಾರವನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಂಡು, ಈಗ ಆ ಶಿವ ಕೈಲಾಸ ಪರ್ವತದಲ್ಲಿ ಕೂತಿದ್ದಾನೆ, ಅಲ್ಲಿ ಅವನ ಜಟೆಯಿಂದ ಗಂಗೆ ಬರ್ತಾ ಇದ್ದಾಳೆ, 3 ಕಣ್ಣು ಒಂದು ಇದೆ, ಅವನು ಧ್ಯಾನಸ್ಥನಾಗಿ ಕೂತಿದ್ದಾನೆ, ಅವನ ಕೊರಳಲ್ಲಿ ಒಂದು ಹಾವು ನಾಗಪ್ಪ ಇದ್ದಾನೆ, ಈ ಥರ ಎಲ್ಲ ಡಮರು ಇದೆ, ತ್ರಿಶೂಲ ಇದೆ, ರುದ್ರಾಕ್ಷಿ ಮಾಲೆ ಇದೆ, ವಿಭೂತಿಯನ್ನು ಮೈ ತುಂಬ ಬಳ್ಕೊಂಡಿದ್ದಾನೆ. ಈ ರೀತಿ ಒಬ್ಬ ಶಿವ ಧ್ಯಾನಸ್ಥನಾಗಿ ಕೂತಿದ್ದಾನೆ. ಆ ಶಿವನನ್ನು ನಾನು ರೂಪವನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಅವನನ್ನೇ ಧ್ಯಾನಿಸ್ತಾ ಕುಳಿತುಕೊಳ್ಳಿ ಅಂತ ಹೇಳೋದು. ಮೊದಲು ಸಾಕಾರ, ಸಗುಣ ಸಾಕಾರ ಮೂರ್ತಿಯನ್ನೇ ರೂಪಿಸ್ಕೊಂಡು ಧ್ಯಾನ ಮಾಡುವಂಥದ್ದು. ಸ್ಥಿರ ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಬೇಕು ಅಂತ ಹೇಳ್ತಾರೆ. ನಿಮಗೆ ಕೃಷ್ಣ ಭಕ್ತರ, ನೀವು ಕೃಷ್ಣನನ್ನು ಊಹಿಸ್ಕೊಳ್ಳಿ, ಗೋಪಿಕಾ ಕೃಷ್ಣನ, ಅಥವಾ ಭಗವದ್ಗೀತೆಯಲ್ಲಿ ಉಪದೇಶ ಮಾಡ್ತಾ ಇರೋ ಕೃಷ್ಣನ. ರಾಮ ಅಂದ ಕೂಡಲೇ ಅವನು ವನವಾಸಿ ರಾಮ ಆಗ್ಬೋದು, ಅಥವಾ ಅವನು ರಾಜನಾಗಿದ್ದ ರಾಮನಾಗ್ಬೋದು, ಯಾವ ರಾಮನನ್ನಾದರೂ ಊಹಿಸ್ಕೊಳ್ಬೋದು. ವಿಷ್ಣು ಅವನು ನಾಗ ಶಯನ
ಆ ಲಕ್ಷ್ಮಿಯಲ್ಲಿ ಕೂತಿದ್ದಾಳೆ, ಅವನು ಆ ವಿಷ್ಣುವನ್ನಾದರೂ ಗಮನಿಸ್ಕೊಡಿ. ಇಲ್ಲ ವಿಷ್ಣು ಸಹಸ್ರನಾಮದಲ್ಲೆಲ್ಲ ನೋಡ್ತೀವಲ್ಮ, ಅವನು ಶಂಖ ಚಕ್ರ ಗದಾ ಹಸ್ತ, ಆ ವಿಷ್ಣುವನ್ನು ಯಾವ ದೇವರ ಬಗ್ಗೆ ನಿಮಗೆ ಭಕ್ತಿ ಇದೆಯೋ ಆ ರೂಪವನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಕಣ್ಣು ಮುಚ್ಕೊಂಡು, ಅಂದರೆ ಅರ್ಧ ಕಣ್ಣು ಮುಚ್ಕೊಂಡು ಧ್ಯಾನಿಸಬೇಕು. ಆಗ ಮನಸ್ಸು ನಿಯಂತ್ರಿಸಲಿಕ್ಕೆ ಸಾಧ್ಯ. ಏನೂ ಇಲ್ಲ ಅಲ್ಲಿ, ನಾನು ಡೈರೆಕ್ಟಾಗಿ ನಿರಾಕಾರದ ಮೇಲೆ ನಾನು ಧ್ಯಾನ ಮಾಡೋಕ್ಕೆ ಹೋಗ್ತೀನಿ, ಅಷ್ಟು ಸುಲಭ ಅಲ್ಲ ಅದು. ಅದರಿಂದ ಮೊದಲು ಆಕಾರವನ್ನು ತಗೊಂಡು ಧ್ಯಾನಿಸೋದು ಉತ್ತಮ ಅಂತ ಹೇಳ್ತಾರೆ. ಹೀಗೆ ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು. ಚಿತ್ತವಿಟ್ಟು ಸ್ಥಿರ ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸ್ತಾ ಇರಬೇಕು, ಭಗವಂತನನ್ನೇ ಧ್ಯಾನಿಸ್ತಾ ಇರಬೇಕು. ಆ ರೂಪವನ್ನು ನೋಡ್ತಾ ಇದ್ದೀವಿ, ಅವನ ಜಪವನ್ನು ಮಾಡ್ಬೋದು. ಓಂ ನಮಃ ಶಿವಾಯನೋ, ಹರೇ ರಾಮ ಹರೇ ಕೃಷ್ಣ ರಾಮ ಮಂತ್ರ ಕೃಷ್ಣ ಮಂತ್ರ, ಯಾವುದೋ ಓಂ ನಮೋ ನಾರಾಯಣಾಯ, ಒಂದು ಮಂತ್ರವನ್ನು ಜಪಿಸ್ಕೊಳ್ತಾ ಇರೋದು. ಆವಾಗ ಮನಸ್ಸು ಕೂಡ ಏಕಾಗ್ರತೆಯಲ್ಲಿ ಇರುತ್ತೆ. ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ಮನಸ್ಸನ್ನು ನಿಯಂತ್ರಿಸುತ್ತಾ ಧ್ಯಾನ ಮಾಡುವ ಯೋಗಿಗೆ ಮೋಕ್ಷಾಖ್ಯವಾದ ಮತ್ತು ನನ್ನ ಸ್ವರೂಪವೇ ಆದ ಪರಮ ಶಾಂತಿಯು ಲಭಿಸುತ್ತದೆ. ಏನಾಗುತ್ತೆ? ಹೀಗೆ ಮನಸ್ಸನ್ನು ನಿಯಂತ್ರಿಸುತ್ತಾ, ಮನಸ್ಸನ್ನು ಈ ರೀತಿಯಾಗಿ ನಿಯಂತ್ರಿಸಬೇಕು. ಆ ರೂಪವನ್ನು ನೋಡ್ತಾ ಇರೋದ್ರಿಂದ ಅಲ್ಲಿ ಏಕಾಗ್ರತೆ ಬರುತ್ತೆ, ಜಪ ಮಾಡ್ತಾ ಇರೋದ್ರಿಂದ. ಮತ್ತು ಶರೀರ ಕೂಡ ಸ್ಥಿರವಾಗಿದೆ. ಹೀಗೆ ಎಲ್ಲ ನಿಯಂತ್ರಿಸ್ತಾ ಧ್ಯಾನ ಮಾಡ್ತಾ ಇದ್ದರೆ ಯೋಗಿಗೆ ಮೋಕ್ಷಾಖ್ಯವಾದ ಮತ್ತು ನನ್ನ ಸ್ವರೂಪವಾದ ಪರಮ ಶಾಂತಿಯು ಲಭಿಸುತ್ತದೆ. ಏನು ಸಿಗುತ್ತೆ? ಪರಮ ಶಾಂತಿ. ನೋಡಿ, ಈ ಮೆಡಿಟೇಷನ್ ಇದೆಲ್ಲ ನಿಮಗೆ ಟೆನ್ಷನ್ ಇದೆಯಾ, ಟೆನ್ಷನ್ ಹೋಗಿಸೋದಕ್ಕೆ, ಅಥವಾ ಮೈಂಡ್ ಡಿಸ್ಟರ್ಬ್ ಆಗಿದೆಯಾ ಅದಕ್ಕೆ, ಅಥವಾ ತುಂಬ ಭಯ ಆಗ್ತಾ ಇದೆಯಾ, ಭಯ ಹೋಗ್ಲಾಡಿಸುತ್ತೆ, ಇದೆಲ್ಲ ಬೈ ಪ್ರಾಡಕ್ಟ್ಸ್ ಮೆಡಿಟೇಷನ್ದು. ಮೆಡಿಟೇಷನ್ ಹ್ಯಾಸ್ ಎ ವೆರಿ ಹೈ ಇಂಟೆನ್ಷನ್ ಆರ್ ರಿಸಲ್ಟ್ಸ್. ಆ ಧ್ಯಾನ ಮಾಡೋದ್ರಿಂದ ಅದೆಲ್ಲದಕ್ಕೆ ಇವೆಲ್ಲ ಬೈ ಪ್ರಾಡಕ್ಟ್ಸ್. ಇವೆಲ್ಲ ತಲೆನೋವು ಹೋಗುತ್ತೆ, ಟೆನ್ಷನ್ ಹೋಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಇದೆಲ್ಲ ಬೈ ಪ್ರಾಡಕ್ಟ್ಸ್. ಅದು ಬರುತ್ತೆ ಅಷ್ಟೇ. ಬಟ್ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಧ್ಯಾನದ ಮಹತ್ವ ಈಗ ಯೋಗ ಮಾಡೋದಷ್ಟೇ. ಯೋಗ ಮಾಡೋದು ಬರೀ ಒಳ್ಳೆ ಆರೋಗ್ಯ ಇರಲಿ ಅಂತಲ್ಲ, ಅದಕ್ಕಿಂತ ಹೆಚ್ಚಿನದೇನೋ ಇದೆ ಅಲ್ಲಿ. ಅದನ್ನು ನಾವು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಯೋಗಾಸನ ಮಾಡೋದು ಕೂಡ ಬರೀ ಆರೋಗ್ಯಕ್ಕಲ್ಲ, ದೇರ್ ಇಸ್ ಸಮಥಿಂಗ್ ಮೋರ್ ದ್ಯಾನ್ ದ್ಯಾಟ್. ಅದನ್ನು ಕಂಡುಕೊಳ್ಬೇಕು. ಇಲ್ಲಿ ಧ್ಯಾನ ಮಾಡೋದು ಅಷ್ಟೇ ಬರೀ ಮನಸ್ಸಿನ ಶಾಂತಿಗೆ ಅಥವಾ ತಲೆನೋವು ಹೋಗೋಕ್ಕೆ, ಟೆನ್ಷನ್ ಹೋಗೋಕ್ಕೆ, ನಿದ್ದೆ ಚೆನ್ನಾಗಿ ಬರೋಕ್ಕೆ ಅಲ್ಲ ಮೆಡಿಟೇಷನ್. ಅದಕ್ಕಿಂತ ಇನ್ನೂ ಏನೋ ಹೆಚ್ಚಿನದಿರುತ್ತೆ. ಇಲ್ಲಿ ಆ ರೀತಿಯಾಗಿ ಧ್ಯಾನ ಮಾಡ್ತಾ ಇದ್ದರೆ ಮೋಕ್ಷ ಅಂದರೆ ಬಿಡುಗಡೆ, ಸುಖ ದುಃಖಗಳಿಂದ ಬಿಡುಗಡೆಯಾಗುವಂತಹ ನನ್ನ ಸ್ವರೂಪವೇ ಅಂತ ಹೇಳುವಾಗ ಆ ಭಗವಂತನ ಸ್ವರೂಪವೇ ಆದ ಪರಮ ಶಾಂತಿ ಸಿಗುತ್ತಂತೆ. ನೋಡಿ, ಆ್ಯಕ್ಚುಲಿ ಸೈಲೆನ್ಸ್ ಎಕ್ಸಿಸ್ಟ್ ಅಲ್ವಾ? ಇದೆ ಅದು. ಈ ಶಾಂತಿ ಅನ್ನೋದು ಇದೆ. ಸೈಲೆನ್ಸ್ ಆಲ್ವೇಸ್ ಎಕ್ಸಿಸ್ಟ್. ಈ ರೂಮಲ್ಲಿ ಪ್ರಶಾಂತತೆ ಇದೆ, ಶಾಂತಿ ಇದೆ. ನಾನು ಮಾತನಾಡಿದ್ರೆ ಮಾತ್ರ ಅಲ್ಲಿ ನಾಯ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಹಾಗೆ ಪೀಸ್ ಎಕ್ಸಿಸ್ಟ್. ನಮ್ಮಲ್ಲೆಲ್ಲ ಆ ಶಾಂತಿ ಅನ್ನೋದು ಇದೆ, ಮನಃಶಾಂತಿ ಅನ್ನೋದು ಎಲ್ಲರಿಗೂ ಇದೆ. ಇಟ್ ಎಕ್ಸಿಸ್ಟ್ಸ್. ಅದನ್ನು ನಾವೇನು ಮಾಡಬೇಕಾಗಿಲ್ಲ, ಇಟ್ ಇಸ್ ದೇರ್. ಆದರೆ ಈ ದುಃಖ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ಸಾರೋ ಇಸ್ ಕ್ರಿಯೇಟೆಡ್. ಪೀಸ್ ಎಕ್ಸಿಸ್ಟ್ಸ್, ಸಾರೋ ಇಸ್ ಕ್ರಿಯೇಟೆಡ್.
ಈಗ ಆ ನಾ ಹೇಳಿದ್ನಲ್ವಾ, ಆ ಸೈಲೆನ್ಸ್ ಎಕ್ಸಿಸ್ಟ್ ಆ್ಯಂಡ್ ಸ್ಪೀಚ್ ಇಸ್ ಕ್ರಿಯೇಟೆಡ್, ನಾಯ್ಸ್ ಇಸ್ ಕ್ರಿಯೇಟೆಡ್ ಅನ್ನೋದಾದರೆ, ಈ ಸೈಲೆನ್ಸ್ ಎಕ್ಸಿಸ್ಟ್ ಆಗಿರೋದನ್ನ ಪಡ್ಕೋಬೇಕು ಅಂದರೆ ಏನು ಮಾಡಬೇಕು? ಈ ನಾಯ್ಸ್ನ ಕಡಿಮೆ ಮಾಡಬೇಕಷ್ಟೇ. ನಾಯ್ಸಿ ಆ ಶಬ್ದವನ್ನು ಬಿಟ್ಟುಬಿಟ್ರೆ ಅದು ಸೈಲೆಂಟ್ ಆಗಿರೋದು ಸಿಕ್ಕತ್ತೆ. ಹಾಗೆ ಇಲ್ಲೂ ಕೂಡ ಆ ಪೀಸ್, ಆ ಶಾಂತತೆ ಅನ್ನೋದು ಸಿಗುತ್ತೆ ಅಂದರೆ ಈ ಸಾರೋ ಅನ್ನೋದು, ಈ ದುಃಖ ಅನ್ನೋದು ಕ್ರಿಯೇಟ್ ಆಗದೆ ಇರುವಂಥ ಒಂದು ಸ್ಥಿತಿಗೆ ನಾವು ಹೋಗಬೇಕು. ಅದಕ್ಕೆ ಈ ಧ್ಯಾನದಲ್ಲಿ ಕೂತ್ಕೊಂಡಾಗ ಅಲ್ಲಿ ವಿಚಾರಗಳನ್ನೆಲ್ಲ ನಿಯಂತ್ರಿಸಿಕೊಂಡು ಶರೀರವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಬ್ರಹ್ಮಚಾರಿ ವ್ರತದಲ್ಲಿ ಕುಳಿತುಕೊಂಡಾಗ ಏನಾಗುತ್ತೆ? ಅಲ್ಲಿ ಪ್ರಶಾಂತತೆ, ಮನಸ್ಸು ಶಾಂತವಾಗತ್ತೆ. ಶಾಂತವಾಗಿ ಆ ಭಗವಂತನ ಸ್ವರೂಪವನ್ನೇ ಪಡೆಯುತ್ತೆ. ನಾನು ಹೇಳಿದೆ ಅಲ್ವಾ, ಬುದ್ಧಿಯನ್ನು ಮೀರಿದ ಒಂದು ಸ್ಥಾನ ಬೇಕು ನಮಗೆ. ಆ ಬುದ್ಧಿಯನ್ನು ಮೀರಿದ ಸ್ಥಾನ ಯಾವುದು? ಆ ಭಗವಂತನ ಸ್ವರೂಪವೇ ನಾವಾಗ್ತೀವಿ ಅಂತ ಹೇಳ್ತೀವಲ್ಲ, ಅದು ಪರಮ ಶಾಂತಿಯು ಲಭಿಸುತ್ತದೆ. ಅದು ಪರಮ ಶಾಂತಿ ಅಂದರೆ ನಾವು ಹುಡುಕ್ತಾ ಇರೋದೇ ಅದನ್ನು. ಅದು ಲಭಿಸುತ್ತೆ, ನಮಗೆ ಸಿಕ್ಕತ್ತೆ ಅದು. ಬುದ್ಧಿಯನ್ನು ಮೀರಿ ಹೋಗುವಂತಹ ಒಂದು ಸ್ಥಿತಿ ಇದು. ಆ ಸ್ಥಿತಿ ಭಗವಂತನ ಸ್ವರೂಪ, ಅದೇ ಪರಮಶಾಂತಿ. ಅಷ್ಟು ತಯಾರು ಮಾಡಿಕೊಂಡು ನಾವು ಆ ಸ್ಥಿತಿಗೆ ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು. ಮನಸ್ಸನ್ನು ಹೇಗಿಟ್ಕೊಳ್ಬೇಕು, ಹೇಗೆ ನಡ್ಕೊಳ್ಬೇಕು ಅದನ್ನೆಲ್ಲ ನೋಡಿ ಆಯಿತು. ಆದರೆ ಎಲ್ಲರಿಗೂ ಈ ಮೆಡಿಟೇಷನ್ ಆಗೋದಿಲ್ಲ. ಯಾಕೆ? ಕೂತ್ಕೊಳ್ಳೋಕ್ಕಾಗಲ್ಲ, ಅಥವಾ ಕೂತ್ಕೊಂಡಾಗ ಇನ್ನು ಬೇರೆ ಏನೇನೋ ಕಾಣಿಸುತ್ತೆ. ಇದೆಲ್ಲ ಯಾಕಾಗತ್ತೆ? ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಯಾರಿಗೆ ಮೆಡಿಟೇಷನ್ ಆಗೋದಿಲ್ಲ, ಯಾಕಾಗೋದಿಲ್ಲ ಅದನ್ನು ವಿವರಿಸ್ತಾನೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ಅರ್ಜುನನೇ, ಅತಿಯಾಗಿ ತಿನ್ನುವವರಿಗೂ ಯೋಗವು ಅಸಾಧ್ಯ, ತಿನ್ನದೇ ಇರುವವರಿಗೂ ಅದು ದಕ್ಕುವುದಿಲ್ಲ. ಅತಿಯಾಗಿ ನಿದ್ರಿಸುವವನಿಗೂ ಮತ್ತು ಅತಿಯಾಗಿ ಎಚ್ಚರ ಇರುವವನಿಗೂ ಅದು ಸಾಧ್ಯವಿಲ್ಲ. ಅತಿಯಾಗಿ ತಿನ್ನುವವನಿಗೂ, ಸಿಕ್ಕಾಪಟ್ಟೆ ತಿಂದು ಹೊಟ್ಟೆ ಎಲ್ಲ ಅಜೀರ್ಣ ಆಗೋಗುತ್ತೆ, ಸರಿಯಾಗಿರೋಕ್ಕಾಗಲ್ಲ, ಹೆಲ್ದಿಯಾಗಿರೋಕ್ಕಾಗಲ್ಲ. ಅತಿಯಾಗಿ ತಿನ್ನೋದು. ಹೌದಾ, ಹಾಗಾದರೆ ನಾನು ತಿನ್ನೋದೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಶಕ್ತಿನೇ ಇರೋದಿಲ್ಲ ಏನು ಮಾಡೋದಕ್ಕೆ, ಅಲ್ವಾ? ಅದಕ್ಕೆ ಅತಿಯಾಗಿ ತಿನ್ನೋನಿಗೂ ಅಥವಾ ತಿನ್ನದೇ ಇರೋನಿಗೂ ಯೋಗ ಅಸಾಧ್ಯ ಅಂತ ಹೇಳ್ತಾರೆ. ಹಾಗಾದರೆ ನಾನು ಎಲ್ಲಿ ನಿಲ್ಲಿಸ್ಕೊಳ್ಬೇಕು? ಆ ಲಿಮಿಟ್ ಯಾವುದು ಅನ್ನೋದು. ಯಾಕೆಂದರೆ ಒಬ್ಬೊಬ್ಬರ ಕೆಪಾಸಿಟಿ ಒಂದೊಂದಿರುತ್ತೆ. ಒಬ್ಬೊಬ್ಬರು ವಯಸ್ಸಿಗೆ ಒಂದೊಂದು ರೀತಿಯಾಗಿ ತಿನ್ನಬೇಕಾಗತ್ತೆ. ನಾವು ಅದರಿಂದ ನೀವು 2 ಚಪಾತಿ ತಿನ್ನಿ ಒಂದೇ ಹೇಳೋಕ್ಕಾಗಲ್ಲ ಅದು. ಹಾಗಾದರೆ ಆ ಲಿಮಿಟ್ ಯಾವುದು ಅಂತ ಹೇಳಿದ್ರೆ, ನಾನಿನ್ನೂ ಸ್ವಲ್ಪ ತಿನ್ನಬಹುದು ಅಂತ ನನಗೆ ಅನ್ನಿಸ್ತಾ ಇದೆ, ಆವಾಗಲೇ ನಾನು ನಿಲ್ಲಿಸ್ಬೇಕು. ನಾನಿನ್ನೂ ಸ್ವಲ್ಪ ತಿನ್ನೋಕ್ಕಾಗತ್ತೆ ನನಗೆ ಅಂತ ಅನಿಸುತ್ತೆ, ಇನ್ನೊಂದು ಚಪಾತಿ ನಾನು ತಿನ್ಬೋದು ಅನಿಸುತ್ತೆ, ಅಲ್ಲಿಗೆ ನಿಲ್ಲಿಸ್ಬೇಕು. ಅಂದರೆ ಆ ಮಿತಿಯನ್ನು ನಾನು ಇಟ್ಕೊಳ್ತೀನಿ ಅಂತ. ಅತಿಯಾಗಿ ತಿನ್ನುವವರಿಗೂ ಯೋಗ ಅಸಾಧ್ಯ, ತಿನ್ನದೇ ಇರುವವರಿಗೂ ಅದು ದಕ್ಕುವುದಿಲ್ಲ. ಅತಿಯಾಗಿ ನಿದ್ರಿಸುವವರಿಗೂ, ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಒಂದು 8 hours 8 ಗಂಟೆ ಟೈಮ್ ನಿದ್ದೆ ಮಾಡಬೇಕು ಅಂತಾರೆ. ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ನಿದ್ದೆ ಕಡಿಮೆ ಆಗುತ್ತೆ. ಒಂದು 5-6 ಗಂಟೆ ಒಳ್ಳೆ ನಿದ್ದೆ ಬಂದರೆ ಸಾಕಾಗುತ್ತೆ. ಆ ನಿದ್ದೆ ಮಾಡಿ ಎದ್ದಾಗ ಫ್ರೆಶ್ನೆಸ್ ಇರಬೇಕು ನಮ್ಮಲ್ಲಿ.
ಅದು 2 ಗಂಟೆ ನಿದ್ದೆ ಮಾಡಿ ಎಚ್ಚರ ಆದ್ರೇ ಫ್ರೆಶ್ನೆಸ್ ಇದೆ ಅಂದರೆ ದಟ್ ಇಸ್ ಫೈನ್. ಕೆಲವ್ರಿಗೆ ಹಾಕಾಕತ್ತೆ. ಕೆಲವ್ರಿಗೆ 4-5 ಗಂಟೆ ನಿದ್ದೆ ಮಾಡಿ ಅಂದರೆ ಫ್ರೆಶ್ನೆಸ್ ಇರುತ್ತೆ. ಆ ಫ್ರೆಶ್ ಆಗಿರೋ ಅಷ್ಟು ನಮಗೆ ನಿದ್ದೆ ನಮಗೆ ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಇಲ್ಲ ಅದಕ್ಕಿಂತ ಹೆಚ್ಚು ಹೊತ್ತು ನಾನು ಮಲ್ಕೊಳ್ತೀನಿ, ಟೈಮ್ ಇದೆ, ನನಗೇನು ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತದೋ, ಅತಿಯಾಗಿ ನಿದ್ದೆ ಮಾಡಿದ್ರೆ ತಮಸ್ಸು ನನ್ನಲ್ಲಿ ಜಾಸ್ತಿ ಆಗುತ್ತೆ, ಸೋಂಬೇರಿತನ ಜಾಸ್ತಿ ಆಗ್ತದೆ, ತಾಮಸಿಕ ಆಗ್ಬಿಡ್ತೀವಿ. ಮತ್ತು ಅತಿಯಾಗಿ ಎಚ್ಚರ, ಅಯ್ಯೋ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಎಚ್ಚರವಾಗೇ ಇರ್ತೀನಿ ಅಂದರೆ ಯಾವ ಕೆಲಸನೂ ಸಮರ್ಪಕವಾಗಿ ಮಾಡಲಿಕ್ಕಾಗಲ್ಲ. ಆ ಭಗವಂತನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ಶರೀರಕ್ಕೆ ಅಷ್ಟು ರೆಸ್ಟ್ ಕೊಟ್ಟರೆ ಮಾರನೇ ದಿನ ಅದು ಫ್ರೆಶ್ ಆಗಿ ಹೋಗ್ಬಿಡುತ್ತೆ. ಅಷ್ಟು ಕೊಡಬೇಕಾ ಆ ಶರೀರಕ್ಕೆ ರೆಸ್ಟ್ನ. ಅತಿಯಾಗಿ ಎಚ್ಚರ ಇದ್ದರೂ ಕೂಡ ಮನಸ್ಸು ಆ್ಯಕ್ಟಿವ್ ಆಗಿರಲ್ಲ, ಒಂಥರ ಉತ್ಸಾಹದಿಂದ ಇರಲ್ಲ, ಸಕಾದಾಗಿರುತ್ತೆ, ಇಟ್ ಬಿ ವೆರಿ ಟಯರ್ಡ್ ಅಂತ. ಆದ್ದರಿಂದ ಈ ಧ್ಯಾನ ಮಾಡೋನು ನೋಡಿ ದಿನನಿತ್ಯದ ಇದರಲ್ಲೂ ಅವನು ಒಂದು ಶಿಸ್ತನ್ನು ಪಾಲಿಸಬೇಕು ಅಂತ ಹೇಳೋದಕ್ಕೆ ಅಲ್ವಾ. ಅತಿಯಾಗಿ ಎಚ್ಚರವಿರುವವನಿಗೂ ಅದು ಸಿದ್ಧಿಸೋದಿಲ್ಲ, ಅತಿಯಾಗಿ ತಿನ್ನೋನಿಗೂ ಕೂಡ ಅದು ಆಗೋದಿಲ್ಲ. ಹಾಗಾದರೆ ಹೇಗಿರಬೇಕು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ, ಯುಕ್ತ ಆಹಾರ ವಿಹಾರದಲ್ಲಿ ತನ್ನ ಎಲ್ಲ ಕರ್ಮಚೇಷ್ಟೆಗಳಲ್ಲಿ ನಿದ್ರೆ ಹಾಗೂ ಎಚ್ಚರಗಳಲ್ಲಿ ಯಾರಿಗೆ ಇತಿಮಿತಿ ಇದೆಯೋ ಅವನಿಗೆ ದುಃಖನಾಶಕವಾದ ಯೋಗವು ಸಿದ್ಧಿಸುವುದು. ಯಾರಿಗೆ ಸಿದ್ಧಿಸುತ್ತೆ? ಯುಕ್ತಾಹಾರ ವಿಹಾರಸ್ಯ. ಏನಿದು ಯುಕ್ತ ಹೇಳಿದೆ ಅಲ್ವಾ? ಯಾರಿಗೆ ಯಾವ್ದು ಯುಕ್ತ ಅಂತ ಹೇಳೋದಕ್ಕೆ ಅವರ ಈಟಿಂಗ್ ಕೆಪಾಸಿಟಿ ಮೇಲೆ ಹೋಗುತ್ತೆ. ಅವರೇ ಯಾವ್ದು ಯುಕ್ತ ಅನ್ನೋದನ್ನು ಡಿಸೈಡ್ ಮಾಡಿಕೊಳ್ಬೇಕು. ಆಹಾರ ವಿಹಾರ, ವಿಹಾರನೂ ಅಷ್ಟೇ, ಸುಮ್ಮನೆ ಯಾರೋ ಹೋಗ್ತಾರೆ ಅಂತ ನಾವು ಹೋಗೋದು ಬೇಕಾಗಿಲ್ಲ, ನಮಗೆ ಬೇಕಾ ಹೋಗಬೇಕು. ಅವರು ಯುರೋಪ್ ಟೂರ್ ಹೋಗಿ ಬಂದ್ರಂತೆ, ಅವರು ಇಂಡೋನೇಷ್ಯಾ ಥೈಲ್ಯಾಂಡ್ ಎಲ್ಲ ಹೋಗಿ ಬಂದ್ರಂತೆ, ನಾನು ಎಲ್ಲಿಗೂ ಹೋಗಲಿಲ್ಲ, ನಾನು ಹೋಗಬೇಕು. ನಾಟ್ ನೆಸಸರಿ. ಯಾರೋ ಹೋದರು ಅಂತ ನಾನು ಹೋಗೋದು ಬೇಕಾಗಿಲ್ಲ, ಬೇಕಾದರೆ ಹೋಗ್ಬೇಕು ಅಷ್ಟೆ. ಯಾರೋ ಅದನ್ನು ತಿಂತಿದ್ದಾರೆ ಅಂದರೆ ತಿನ್ನಬೇಕಾಗಿಲ್ಲ. ಈಗಂತೂ ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ದಿನಕ್ಕೊಂದೊಂದು ಹೋಟ್ಲ್ ಓಪನ್ ಆಗ್ತಾ ಇದೆ, ಆ ಹೋಟೆಲಲ್ಲಿ ಇದು ಚೆನ್ನಾಗಿದೆ, ಈ ಹೋಟೆಲಲ್ಲಿ ಅದು ಚೆನ್ನಾಗಿದೆ, ಹೋಗೋದು 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 ತಿಂದು ಬರೋದು. ಅವಶ್ಯಕತೆ ಇಲ್ಲ, ಆದರೂ ಯಾರೋ ಮಾಡ್ತಾರೆ ನಾನು ಮಾಡಬೇಕು ಅಂತ. ವಿಹಾರದಲ್ಲೂ ಅಷ್ಟೇ, ಯಾರೋ ಧ್ಯಾನ ಮಾಡಬೇಕಾ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕಾ, ನೋಡಿ ಎಲ್ಲೆಲ್ಲ ಏನೇನು ರಿಪೇರ್ ಮಾಡ್ಕೊಳ್ಬೇಕು ನಾವು. ಆಹಾರದಲ್ಲಿ ವಿಹಾರದಲ್ಲಿ ತನ್ನ ಎಲ್ಲ ಕರ್ಮಚೇಷ್ಟೆಗಳಲ್ಲಿ, ಕರ್ಮಗಳು ದಿನನಿತ್ಯ ಕರ್ಮ ಏನು ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ನಿದ್ರೆ ಹಾಗೂ ಎಚ್ಚರಿಕೆಯಲ್ಲಿ ಯಾರಿಗೆ ಇತಿಮಿತಿ ಇದೆಯೋ, ನಮ್ಮ ಮಿತಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ, ಯಾರೋ ಮಾಡ್ತಿದ್ದಾರೆ ಅಂತ ಮಾಡಬೇಕಾಗಿಲ್ಲ. ನಾನು ಧ್ಯಾನಕ್ಕೆ ಕೂತ್ಕೊಳ್ಬೇಕು, ನಾನು ಇದನ್ನು ಮಾಡಬೇಕು, ನನಗೆ ನಾನೇ ಡಿಸಿಪ್ಲಿನ್ ಹಾಕ್ಕೊಳ್ಬೇಕು. ಹೀಗೀಗೆ ಇರ್ತೀನಿ ನಾನು, ನನ್ನ ಆಹಾರ ಇದೆ, ನನ್ನ ವಿಹಾರ ಇದೆ, ನನ್ನ ಕರ್ಮಚೇಷ್ಟೆಗಳೆಲ್ಲ, ಕರ್ಮಗಳು ಕೆಲಸಗಳು ಎಲ್ಲ ಇದೆ, ನಾನಿದ್ರೆ ಇಷ್ಟೇ. ಯಾರಿಗೆ ಇತಿಮಿತಿದೆಯೋ ಅವನಿಗೆ ದುಃಖನಾಶಕವಾದ ಯೋಗವು ಸಿಗುತ್ತದೆ. ಇಷ್ಟು ಡಿಸಿಪ್ಲಿನ್ಡ್ ಆಗಿದ್ದರೆ ನಮಗೆ ಮೆಡಿಟೇಷನ್ನಿಗೆ ಯೋಗ್ಯತೆ ಇದೆ ಅಂತ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು, ಯೋಗ ಸಿದ್ಧಿಸುತ್ತೆ ಅಂತ. ಮುಂದುವರಿಸ್ತಾ,
ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ನಿಯಮಕ್ಕೊಳಪಟ್ಟ ಚಿತ್ತವು ಯಾವ ಭೋಗಗಳಲ್ಲಿಯೂ ಆಸಕ್ತಿ ವಹಿಸದೆ ಆತ್ಮನಲ್ಲೇ ನೆಲೆಸುವುದಾದರೆ ಆವಾಗ ಅಂತಹ ಮನಸ್ಸುಳ್ಳವನನ್ನು ಯುಕ್ತನು, ಯೋಗಿ ಎಂದು ಕರೆಯಬಹುದು. ಯಾರನ್ನ ಯೋಗಿ ಅಂತ ಕರೀಬೋದು? ನಿಯಮಕ್ಕೊಳಪಟ್ಟ ಚಿತ್ತ. ಒಂದು ನಿಯಮ, ಡಿಸಿಪ್ಲಿನ್. ನೋಡಿ, ಚಿಕ್ಕವರಿರುವಾಗ ನಮಗೆಲ್ಲ ಅಪ್ಪ ಅಮ್ಮ ಅವರು ಇವರು ಎಲ್ಲ ಹೇಳೋರು ಹೀಗೀಗೆ ಇರಬೇಕು ಅಂತ. ಆದರೆ ಬೆಳೀತಾ ಬೆಳೀತಾ ನಮಗೆ ನಾವೇ ಒಂದು ಡಿಸಿಪ್ಲಿನ್ ಹಾಕ್ಕೋಬೇಕು. ನಾನು ದಿನಕ್ಕೆ ಇದನ್ನು ಅಧ್ಯಯನ ಮಾಡಬೇಕು, ನಾನು ದಿನ ಬೆಳಗ್ಗೆ ಇಷ್ಟೊತ್ತಿಗೆ ಹೇಳಬೇಕು. ನಿಮ್ಗೆ ಎಷ್ಟೊತ್ತಿಗಾಗುತ್ತೋ, ಯಾರೋ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಕ್ಕೆ ಹೇಳಿದರೆ 3 ಗಂಟೆಗೆ ಹೇಳ್ಬೇಕಂತೆ. ನಿಮ್ಗಾದರೆ ಎದ್ದೋಳಿ, ಏನು ಇಲ್ಲದಿದ್ರೆ ಏನು 3 ಗಂಟೆಗೆ ಇಲ್ಲ, ಆದರೆ ಎದ್ದೋಳಿ. ಇಲ್ಲ ಬೇಡ 6 ಗಂಟೆಗೆ ಹೇಳಿ, 7 ಗಂಟೆಗೆ ಹೇಳಿ, ನೋ ಪ್ರಾಬ್ಲಮ್. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಶರೀರದ ಪ್ರಕೃತಿಗೆ ಯಾವ ರೀತಿಯಾಗಿ ಆಗುತ್ತೋ ಆ ರೀತಿಯಾಗಿ ಎದ್ದು, ನಿಯಮಕ್ಕೊಳಪಟ್ಟ ಚಿತ್ತವು ಯಾವ ಭೋಗಗಳಲ್ಲಿಯೂ ಆಸಕ್ತಿ ಇಲ್ಲದೆ, ಎಲ್ಲವನ್ನು ಎಷ್ಟು ಬೇಕೋ ಅಷ್ಟರಲ್ಲೇ ಇಟ್ಕೊಂಡು ಹೆಚ್ಚು ಆಸಕ್ತಿಯನ್ನು ತೋರಿಸದೆ ಆತ್ಮನಲ್ಲೇ ನೆಲೆಸುವುದಾದರೆ, ಈಗ ನಾನು ನೆಲೆಸ್ತಾ ಇರೋದೇಳು ಬುದ್ಧಿಯನ್ನು ಮೀರಿದ ಆ ಹೃದಯದಲ್ಲಿ, ಅಲ್ಲಿ ನೆಲೆಸ್ತಾ ಇರೋದು. ಆಗ ಅಂತಹ ಮನಸ್ಸುಳ್ಳವನನ್ನು ಯುಕ್ತನು ಎಂದು ಕರೆಯುತ್ತಾರೆ. ಯಾರ್ಯಾರೋ ಯುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿರೋರನ್ನು ಮಾತ್ರ ಯುಕ್ತರು. ಆ ಯುಕ್ತ ಅಂದರೆ ನಾನು ಹೇಳ್ದೆ ಅಲ್ವಾ, ಸುಮ್ಮನೆ ಧ್ಯಾನ ಕೂತ್ಕೊಳ್ಳೋದು ಆಗಲ್ಲ. ಅದು ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಕೂತ್ಕೊಂಡ್ರೆ ವಿತಿನ್ ನೋ ಟೈಮ್ ಹಿಡಿದು ಬಿಡುತ್ತೆ. ಅದು ಮಾಡ್ಕೊಳಕ್ಕಾಗತ್ತೆ. ಮನಸ್ಸುಳ್ಳವನನ್ನು ಯೋಗಿ ಅಂತ ಕರೀತಾರೆ. ಅಂಥವನು ಯೋಗಿ ಅಂತ ಅನ್ನಿಸ್ಕೊಳ್ತಾನೆ. ಹಾಗಿದ್ರೆ, ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ರೆ, ಈ ರೀತಿಯಾಗಿ ನಮ್ಮನ್ನು ನಾವು ಒಂದು ಡಿಸಿಪ್ಲಿನ್ ಲೈಫ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಹೇಳ್ತಾರೆ ನೋಡಿ ಮುಂದೆ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಈ ರೀತಿಯಾಗಿ ಡಿಸಿಪ್ಲಿನ್ ಲೈಫ್ ಯಾರು ಲೀಡ್ ಮಾಡ್ತಾರೋ, ಕರ್ಮಯೋಗವನ್ನು ಅಭ್ಯಾಸ ಮಾಡುವ, ಆತ್ಮನಲ್ಲೇ ನೆಲೆಸಿರುವ ಯೋಗಿಯ ಸ್ಥಿರ ಮನಸ್ಸು ಗಾಳಿ ಬೀಸದೆಡೆ ಇರುವ ದೀಪದ ಜ್ವಾಲೆಯಂತೆ ಸ್ವಲ್ಪವೂ ಅಲುಗಾಡದೆ ಇರುವುದು. ಎಷ್ಟು ಸುಂದರ ಅಲ್ಲ? ಮನಸ್ಸು ಹೇಗೋ ಎಲ್ಲೆಲ್ಲೋ ಹರಿದಾಡ್ತಾ ಇರುತ್ತೆ. ಈಗ ಇಷ್ಟೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು ಯುಕ್ತ ಆಹಾರ, ಚಿತ್ತ ಸಂಯಮ ಇದೆಲ್ಲ ಇಟ್ಕೊಂಡು, ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಂಡು ಎಲ್ಲ ಚಂದದಲ್ಲಿ ಬದುಕ್ತಾ ಇರುವಂಥ ಕರ್ಮಯೋಗವನ್ನು ಏನಕ್ಕೆ ಸುಮ್ಮನೆ ಇರೋಕ್ಕಾಗಲ್ಲ. ಕರ್ಮಯೋಗ ಮಾಡಲೇಬೇಕು. ಕರ್ಮ ಯಾತಕ್ಕೆ ಮಾಡ್ತಾ ಇದ್ದಾನೆ? ತನ್ನ ಮನಸ್ಸಿನ ಪ್ರಶಾಂತತೆಗೆ. ಕರ್ಮಯೋಗವನ್ನು ಅಭ್ಯಾಸ ಮಾಡುವ, ಆತ್ಮನಲ್ಲೇ ನೆಲೆಸಿರುವ, ಮತ್ತೆ ನೆನಪಿಟ್ಕೊಳ್ಳಿ, ಬುದ್ಧಿಯನ್ನು ಮೀರಿದ ಹೃದಯವಂತಿಕೆಯಲ್ಲಿ ನಿಂತಿದ್ದಾನೆ ಅವನು ಈ ಕರ್ಮಯೋಗವನ್ನು ಮಾಡ್ತಾ ಇದ್ದಾನೆ. ಯೋಗಿಯ ಸ್ಥಿರ ಮನಸ್ಸು, ಆ ಯೋಗಿಯ ಮನಸ್ಸು ಚಂಚಲ ಅಂತ ಎಲ್ಲ ಹೇಳ್ತಿದ್ವಲ್ವ. ಈಗ ಆ ಮನಸ್ಸು ಎಷ್ಟು ಸ್ಥಿರವಾಗಿರುತ್ತೆ ಅಂತ ಹೇಳಿದ್ರೆ, ಗಾಳಿ ಬೀಸದೇ ಇರೋ ಕಡೆ ಒಂದು ದೀಪ ಇಟ್ಟಿದ್ರೆ ಅದೊಂಚೂರು ಅಲುಗಾಡದೆ ಹಾಗೇ ಉರಿತಾ ಇರುತ್ತೆ ಮನಸ್ಸು ಅಲ್ವಾ. ಸ್ವಲ್ಪ ಗಾಳಿ ಬಂದ ಕೂಡಲೇ ಆ ದೀಪ ಆ ಕಡೆ ಈ ಕಡೆ, ಜ್ಯೋತಿ ಆ ಕಡೆ ಈ ಕಡೆ ಆಗುತ್ತೆ. ಈಗಿರೋ ಒಬ್ಬ ವ್ಯಕ್ತಿಯ ಮನಸ್ಸು ಎಲ್ಲಿ ಗಾಳಿ ಇರೋದಿಲ್ವೋ
ಅಂಥ ಕಡೆ ಒಂದು ದೀಪ ಹಚ್ಚಿಟ್ರೆ ಒಂದೇ ಸಮ ಹೇಗೆ ಉರಿತಾ ಇರುತ್ತೋ ಆ ರೀತಿಯಲ್ಲಿರುತ್ತಂತೆ. ಸ್ವಲ್ಪವೂ ಅಲುಗಾಡದೆ, ಅಂದರೆ ಅಷ್ಟೊಟ್ಟು ಏಕಾಗ್ರತೆಯಿಂದ ಆ ಮನಸ್ಸು ಇರುತ್ತೆ ಅಲ್ಲಿ. ಯಾಕೆ ನೆನ್ಪಿಟ್ಕೊಳ್ಬೇಕು, ಮತ್ತೆ ಮತ್ತೆ ಅದು ಬುದ್ಧಿಯನ್ನು ಮೀರಿದ ಹೃದಯವಂತಿಕೆ ಅಂತ. ನಾವು ಮೊದಲು ಅಲ್ಲಿಗೆ ಹೋಗಬೇಕು, ಬುದ್ಧಿ ವಿವೇಕ ಎಲ್ಲ ಆದಮೇಲೆ ಹೃದಯವಂತಿಕೆ. ಸೊ ಅಲ್ಲೇನಿದ್ರು ಭಗವಂತನ ಕನೆಕ್ಷನ್ ಅಷ್ಟೇ. ಅದೆಲ್ಲೋ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಅಲ್ಲಿ ಭಗವಂತ ಫಸ್ಟ್ ಏನು ಮಾಡ್ತಾನಂತೆ, ಸೃಷ್ಟಿಯಲ್ಲಿ ಈ ಹೃದಯವಂತಿಕೆಯನ್ನು ಸೃಷ್ಟಿ ಮಾಡ್ತಾನಂತೆ ಭಗವಂತ. ಆತ್ಮ, ಹೃದಯವಂತಿಕೆ, ಇದಾದಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಹೃದಯವಂತಿಕೆ, ಬುದ್ಧಿ, ಮನಸ್ಸು, ಶರೀರ, ಈ ರೀತಿಯಾಗಿ ಸೃಷ್ಟಿಯಾಗತ್ತೆ ಅಂತ. ಈ ರೀತಿಯಾಗಿ ಸೃಷ್ಟಿ ಆದಮೇಲೆ ನಾವು ಮಾಡಕ್ಕೆ ಹೋಗಬೇಕು ಅಂದರೆ ಮತ್ತೆ ಶರೀರ, ಮನಸ್ಸು, ಬುದ್ಧಿ ಆದಮೇಲೆ ಹೃದಯವಂತಿಕೆ, ಆತ್ಮ, ಹಾಗೆ ಹೋಗಬೇಕು. ಆ ಹೃದಯವಂತಿಕೆಯಲ್ಲಿ ನಿಂತವನು ಪರಮಾತ್ಮನಿಗೆ ಕನೆಕ್ಟ್ ಆಗ್ಬಿಟ್ಟಿರ್ತಾನೆ. ಅವನು ಬೇರೆ ಇಲ್ಲೆಲ್ಲೂ ಈ ಕಡೆ ಕನೆಕ್ಷನ್ನೇ ಇಲ್ಲ ಅವನಿಗೆ. ಅವನ ಮನಸ್ಸು ಅಲುಗಾಡದೆ ನಿಂತಿರುತ್ತಂತೆ. ಹಾಗೆ ಮನಸ್ಸು ನಿಂತಿದ್ರೆ ಏನಾಗುತ್ತೆ, ಇನ್ನೊಂದು ಶ್ಲೋಕವನ್ನು ನೋಡ್ಬಿಡೋಣ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಹಾಗೆ ಮನಸ್ಸು ನಿಂತಿದ್ದಾಗ, ಯಾವಾಗ ಮನಸ್ಸು ಕರ್ಮಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಿರುತ್ತದೋ ಆಗ ಅದು ತನ್ನಲ್ಲೇ ಆತ್ಮದರ್ಶನವನ್ನು ಮಾಡಿಕೊಂಡು ಆನಂದಗೊಳ್ಳುತ್ತದೆ ಅಲ್ವಾ? ಆ ರೀತಿಯಾಗಿ ಆ ಮನಸ್ಸು ಕರ್ಮಯೋಗ ಮಾಡ್ತಾ ಇದೆ, ಕರ್ಮಯೋಗಾಭ್ಯಾಸವನ್ನು ಮಾಡ್ತಾ ಇದೆ, ಕರ್ಮಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಿದೆ. ನೋಡಿ, ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನಗೆ ವಿಚಾರಗಳೇ ಬರ್ಬೋದು, ಬರಬಾರ್ದು, ಮನಸ್ಸಿನ ನಾಶ ಆಗೋಗ್ಬಿಡ್ಬೇಕು, ಅದೆಲ್ಲ ಆಗಲ್ಲ. ಏಕಾಗ್ರ ಆಗಬೇಕು, ಮನಸ್ಸು ವಿಚಾರಗಳು ಕಡಿಮೆ ಆಗಬೇಕು. ಅದು ಕರ್ಮಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಿರಬೇಕು. ಅದೊಂದು ನಿಗ್ರಹ ಹಿಡಿತದಲ್ಲಿ ಇರುತ್ತೆ. ಆಗ ಅದು ತನ್ನಲ್ಲೇ ಆತ್ಮದರ್ಶನವನ್ನು ಮಾಡಿಕೊಂಡು, ಹೇಳಿದಲ್ವ, ಬುದ್ಧಿಯನ್ನು ಮೀರಿ ಅಲ್ಲಿ ನಿಂತಾಗ ಹೃದಯವಂತಿಕೆಯಲ್ಲಿ ಅದು ಪರಮಾತ್ಮನೇ ಆಗಿ, ಅದು ಆತ್ಮದರ್ಶನ ಅಲ್ಲಾಗಿ ಆನಂದಗೊಳ್ಳುತ್ತದೆ. ಅಲ್ಲಿ ಆನಂದವೇ, ಬೇರೆ ಏನು ಇಲ್ಲವೇ ಇಲ್ಲ. ಆ ಸ್ಥಿತಿನೇ ಆನಂದ. ಆ ಸ್ಥಿತಿಯನ್ನು ತಲುಪಬೇಕು ಅಂದರೆ ಇಷ್ಟೆಲ್ಲ ತಯಾರಿಯಾಗಿ ನಾನು ಮೆಡಿಟೇಷನ್ನಿಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಅದಾಗಲಿ ಸರ್. ಇದು ಗೊತ್ತಿರಬೇಕು ನನಗೆ. ಗೊತ್ತೇ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಆಗೋದಿಲ್ಲ. ಇದೆಲ್ಲ ಮೊದಲು ಅರ್ಥ ಮಾಡ್ಕೊಳ್ಬೇಕಿದೆ. ಆ ಮನಸ್ಸು ಕರ್ಮಯೋಗಾಭ್ಯಾಸ, ಕರ್ಮವನ್ನು ಮಾಡಬೇಕು, ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಪಂಚದಲ್ಲಿ ಎಲ್ಲವೂ ತನ್ನ ಕರ್ಮ ನಡೀತಾನೇ ಇದೆ. ಅದರಿಂದ ಆ ಮನಸ್ಸು, ಯೋಗಿಯ ಮನಸ್ಸು ಕರ್ಮಯೋಗಾಭ್ಯಾಸದಿಂದ ನಿಯಂತ್ರಿಸಿಕೊಂಡು ಅದು ತನ್ನಲ್ಲೇ ಆತ್ಮದರ್ಶನ ಅದು ಪಡೆದು, ಆ ಆತ್ಮದರ್ಶನ ಪಡೆದು ಆನಂದವಾಗಿರುತ್ತೆ. ಆ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಪ್ರಯತ್ನ ಮಾಡೋಣ. ಇಷ್ಟೆಲ್ಲ ಡಿಸಿಪ್ಲಿನ್ ಲೈಫ್ ಇಟ್ಕೊಂಡು ಆನಂತರ ಧ್ಯಾನಕ್ಕೆ ನಾನು ರೆಡಿ ಆಗಬೇಕು. ಇಷ್ಟೆಲ್ಲ ಡಿಸಿಪ್ಲಿನ್ ಮಾಡ್ಕೊಂಡು ಆದಮೇಲೆ ಮಾಡಬೇಕಾ? ಇಲ್ಲ, ಪ್ರಯತ್ನ ಮಾಡಿ. ಧ್ಯಾನಕ್ಕೆ ಕೂತ್ಕೊಂಡಾಗ ಎಲ್ಲೋ ನಾನು ಡಿಸ್ಟರ್ಬ್ ಆಗ್ತಿದೆ, ಆಗ ಡಿಸಿಪ್ಲಿನ್ ಸರಿ ಮಾಡ್ಕೊಬೇಕು.
ಡಿಸಿಪ್ಲಿನ್ ಅಷ್ಟು ತೊಗೊಂಡಿದ್ದೀನಿ, ಆದರೂ ಇನ್ನೆಲ್ಲೋ ಡಿಸ್ಟರ್ಬ್ ಆಗ್ತಾ ಇದ್ದೀನಿ, ಮತ್ತೆ ಸರಿ ಮಾಡ್ಕೊಳ್ಬೇಕು. ಹಾಗೆ ಮಾಡ್ತಾ ಮಾಡ್ತಾ ಒಂದು ಫೈನ್ ಡೇ ಆ ಧ್ಯಾನಸ್ಥರಾಗಿ ಕೂತ್ಕೊಂಡು ನಮಗೆ ಏನು ಆನಂದವನ್ನು ಪಡಿಬೋದು ಅಂತ ಹೇಳ್ತಾ ಇದ್ದಾನೋ ಭಗವಂತ, ಅದು ನಮ್ದಾಗಿಸ್ಕೊಳ್ಳಿಕ್ಕೆ ಸಾಧ್ಯ. ಒಳ್ಳೆಯದು, ಇಲ್ಲಿ ನಿಲ್ಲಿಸಿರ್ತೀನಿ, ಮತ್ತೆ ಮುಂದುವರಿಸ್ತೇನೆ. असतो मा सद्गमय तमसो मा ज्योतिर्गमय मृत्युर्मामृतङ्गमय. ॐ शान्ति शान्ति शान्तिः. हरिः ॐ. श्रीगुरुभ्यो नमः. हरिः ॐ.